ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ಅಧ್ಯಾಯ 7 ನೋಡ್ತಾ ಹೋಗೋಣ. ಅಧ್ಯಾಯ 7 ಚತುರ್ಭುಜಗಳು. ಚತುರ್ಭುಜ ಅನ್ನೋದಕ್ಕಿಂತ ಮುಂಚೆ ನಮಗೆ ತ್ರಿಭುಜ ಅಂದ್ರೇನು ಅನ್ನೋದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ತ್ರಿಭುಜ ಅನ್ನೋದನ್ನ ನೀವು 8ನೇ ತರಗತಿಯಲ್ಲಿ ಕಲ್ತಿದ್ದೀರಾ ವಿದ್ಯಾರ್ಥಿಗಳೇ. ತ್ರಿಭುಜ ಅಂದರೆ 3 ರೇಖಾಗತವಲ್ಲದ ರೇಖಾಖಂಡಗಳಿಂದ ಆವೃತವಾಗಿರುವಂತಹ ಆಕೃತಿಯನ್ನು ತ್ರಿಭುಜ ಅಂತ ಹೇಳಿ ಕರಿತೀವಿ. ತ್ರಿಭುಜದಲ್ಲಿ 3 ಶೃಂಗಗಳು, 3 ಕೋನಗಳು ಹಾಗೂ 3 ಬಾಹುಗಳು ನಮಗೆ ಕಂಡುಬರುತ್ತೆ ವಿದ್ಯಾರ್ಥಿಗಳೇ, ಅಲ್ವಾ? ಸೊ ಅದೇ ರೀತಿಯಾಗಿ ಅದೇ ತ್ರಿಭುಜಕ್ಕೆ ಇನ್ನೊಂದು ಬಾಹುವನ್ನು ಸೇರಿಸಿದಾಗ ಅಂದರೆ ಅಲ್ಲಿಗೆ ಏನಾಯಿತು, 4 ರೇಖಾಗತವಲ್ಲದ ರೇಖಾಖಂಡಗಳಿಂದ ಆವೃತವಾಗಿರುವಂತಹ ಆಕೃತಿಯನ್ನು ನಾವು ಚತುರ್ಭುಜ ಅಂಥೇಳಿ ಕರಿತೀವಿ. ಹಾಗಾದರೆ ಇದರ ನಿರ್ದಿಷ್ಟವಾದ ವ್ಯಾಖ್ಯಾನವನ್ನು ನಾವು ನೋಡಿದರೆ, ರೇಖಾಗತವಾಗಿಲ್ಲದ 4 ಬಿಂದುಗಳನ್ನು ಒಂದು ಕ್ರಮದಲ್ಲಿ ಸೇರಿಸಿ ಪಡೆಯುವ ಆಕೃತಿಗೆ ಚತುರ್ಭುಜ ಎಂದು ಕರೆಯುತ್ತೇವೆ. ಒಂದು ಚತುರ್ಭುಜವು 4 ಬಾಹುಗಳು, 4 ಕೋನಗಳು ಮತ್ತು 4 ಶೃಂಗಗಳನ್ನು ಹೊಂದಿರುತ್ತೆ ವಿದ್ಯಾರ್ಥಿಗಳೇ. ಸೊ ಇದಿಷ್ಟು ಆ ಚತುರ್ಭುಜಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳು. ಹಾಗಾದರೆ ಚತುರ್ಭುಜದ ಕೋನಗಳ ಮೊತ್ತದ ಗುಣಲಕ್ಷಣಗಳನ್ನು ನಾವು ಇಲ್ಲಿ ನೋಡ್ತಾ ಹೋದರೆ, ಒಂದು ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. ಸೊ ಚತುರ್ಭುಜ ಅಂದಾಗ 4 ಕೋನಗಳಿರುತ್ತೆ. ಫಾರ್ ಎಕ್ಸಾಂಪಲ್ ABCD ಅನ್ನೋದು ಒಂದು ಚತುರ್ಭುಜ ಅಂತ ತಗೊಂಡ್ರೆ, ಕೋನ A, ಕೋನ B, ಕೋನ C ಮತ್ತು ಕೋನ D, ಈ 4 ಕೋನಗಳ ಮೊತ್ತ ಏನಾಗಿರುತ್ತೆ, 360 ಡಿಗ್ರಿಗೆ ಸಮನಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿ ಅಂತೇಳಿ ಕರೀತವೆ. ಒಂದು ಚತುರ್ಭುಜದಲ್ಲಿ ಒಂದು ಕರ್ಣವನ್ನು ಎಳೆದು 2 ತ್ರಿಭುಜಗಳನ್ನಾಗಿ ವಿಭಾಗಿಸ್ಬಿಟ್ಟು ನಾವೇನು ಮಾಡಬಹುದು, ಪರೀಕ್ಷಿಸಬಹುದು. ಸೊ ಈಗ ABCD ಒಂದು ಚತುರ್ಭುಜ ಅಂದಾಗ ಅವುಗಳ ಅಭಿಮುಖ ಶೃಂಗಗಳನ್ನು ಸೇರಿಸಿದರೆ ಅವುಗಳು ಖಂಡ ಉಂಟು ಮಾಡುತ್ತೆ. ಅವುಗಳನ್ನ ಕರ್ಣ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಆ ಕರ್ಣಗಳು ಏನು ಮಾಡ್ತವೆ ಅಂದರೆ ಚತುರ್ಭುಜವನ್ನು 4 ತ್ರಿಭುಜಗಳನ್ನಾಗಿ ವಿಂಗಡಣೆ ಮಾಡುತ್ತೆ. ಸೊ ಇದು ಕರ್ಣದ ಒಂದು ಲಕ್ಷಣ ಆಗಿದೆ. ಹಾಗಾದರೆ ಈ ಚತುರ್ಭುಜದ ಕೋನಗಳ ಮೊತ್ತದ ಗುಣಲಕ್ಷಣ ನೋಡಿದ ಮೇಲೆ ಚತುರ್ಭುಜದ ವಿಧಗಳ ಬಗ್ಗೆ ನಾವಿಲ್ಲಿ ತಿಳಿತಾ ಹೋಗೋಣ. ಸೊ ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಚತುರ್ಭುಜದ ವಿಧವನ್ನು ತೆಗೆದುಕೊಂಡಾಗ ಮೊದಲನೇದಾಗಿ ತ್ರಾಪಿಜ್ಯ. ವಿದ್ಯಾರ್ಥಿಗಳೇ, ಇಲ್ಲಿ ನಾನು ನಿಮಗೆ 2 ಕಾಲಮ್ಸ್, ಒಂದು ಪಟ್ಟಿಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಕಡೆ ಡಯಾಗ್ರಾಮ್ಸ್ಗಳಿದ್ದಾವೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಚತುರ್ಭುಜದ ವಿಧ ಮತ್ತು ಗುಣಲಕ್ಷಣಗಳು ಕೂಡ ನಿಮಗೆ ಕಾಣ್ತಾ ಇದೆ. ವಿದ್ಯಾರ್ಥಿಗಳೇ, ಚಿತ್ರವನ್ನು ನಾವು ತೆಗೆದುಕೊಂಡಾಗ ABCD ಒಂದು ಚತುರ್ಭುಜ. AB ಅನ್ನೋದು DCಗೆ ಸಮಾಂತರವಾಗಿದೆ. AC ಮತ್ತು BDಗಳು ಆ ಚತುರ್ಭುಜದ ಕರ್ಣಗಳಾಗಿದೆ. ಇಲ್ಲಿ ಇದನ್ನು ನಾವು ತ್ರಾಪಿಜ್ಯ ಅಂತೇಳಿ ಕರಿತೀವಿ. ತ್ರಾಪಿಜ್ಯ ಅಂತ ಹೇಳಬೇಕು ಅಂದರೆ ಅದು ಒಂದು ಜೊತೆ ಅಭಿಮುಖ ಬಾಹುಗಳು ಸಮಾಂತರ ಅನ್ನುವಂತಹ ಗುಣಲಕ್ಷಣವನ್ನು ಹೊಂದಿರಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಚಿತ್ರದಲ್ಲಿ ಯಾವುದು ಸಮಾಂತರವಾಗಿರುತ್ತೆ? AB ಅನ್ನೋದು DCಗೆ ಸಮಾಂತರವಾಗಿರುತ್ತೆ ಅಂಥೇಳಿ ಕರೆಯಲ್ಪಡ್ತೀವಿ. ಇದು ತ್ರಾಪಿಜ್ಯದ ಗುಣಲಕ್ಷಣ. ಹಾಗೆಯೇ ಚತುರ್ಭುಜದ ವಿಧದಲ್ಲಿ 2ನೇದನ್ನ ತೆಗೆದುಕೊಂಡ್ರೆ ಸಮಾಂತರ ಚತುರ್ಭುಜ ಅಂತೇಳಿ ಕರಿತೇವೆ. ಈ ಸಮಾಂತರ ಚತುರ್ಭುಜದಲ್ಲಿ ABDC ಅಂದರೆ ಅಭಿಮುಖ ಬಾಹುಗಳು ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ. ಹಾಗೆಯೇ AD ಅನ್ನೋದು BCಗೆ ಸಮಾಂತರವಾಗಿರುತ್ತೆ. ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ಅಭಿಮುಖ ಕೋನಗಳು ಕೂಡ ಸಮವಾಗಿ ಕಾಣುತ್ತೆ. ಕೋನ A, ಕೋನ C, ಹಾಗೆಯೇ ಕೋನ B, ಕೋನ Dಗೆ ಸಮನಾಗಿರುತ್ತೆ. ಹಾಗಾದರೆ ಈ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ನೋಡ್ತಾ ಹೋದರೆ, ಅಭಿಮುಖ ಬಾಹುಗಳು ಸಮಾಂತರ, ಅಭಿಮುಖ ಕೋನಗಳು ಸಮವಾಗಿರ್ತವೆ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಅನುಕ್ರಮ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ವಿದ್ಯಾರ್ಥಿಗಳೇ ಸಮನಾಗಿರುತ್ತೆ. ಹಾಗಾದರೆ ಕೋನ A, ಕೋನ D 180 ಡಿಗ್ರಿ ಇರುತ್ತೆ. ಹಾಗೆಯೇ ಕೋನ D, ಕೋನ C ಕೂಡ 180 ಡಿಗ್ರಿ, ಕೋನ C, ಕೋನ Bನೂ ಕೂಡ 180 ಡಿಗ್ರಿ, ಕೋನ B ಮತ್ತು ಕೋನ Aಗಳು ಕೂಡ 180 ಡಿಗ್ರಿ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಸೊ ಇದಿಷ್ಟು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಬರೀರಿ ಅಂತೇಳಿ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ ವಿದ್ಯಾರ್ಥಿಗಳೇ. ಕೇಳಿದಾಗ ನೀವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಡಯಾಗ್ರಾಮನ್ನು ಬರೆದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಗುಣಲಕ್ಷಣಗಳನ್ನು ಬರಿಬೇಕಾಗತ್ತೆ. ಹಾಗೆಯೇ ಮುಂದಿನ ಚತುರ್ಭುಜದ ವಿಧವನ್ನು ತೆಗೆದುಕೊಂಡ್ರೆ ಆಯತ.
ವಿದ್ಯಾರ್ಥಿಗಳೇ, ಆಯತದ ಗುಣಲಕ್ಷಣ ಏನು ಹೇಳುತ್ತೆ ಅಂದರೆ ಅಭಿಮುಖ ಬಾಹುಗಳು ಸಮಾಂತರ. ಚಿತ್ರದಲ್ಲಿ ತೆಗೆದುಕೊಂಡಾಗ ಅಭಿಮುಖ ಬಾಹುಗಳು ಎ ಬಿಗೆ ಡಿ ಸಿ ಆಗಿದೆ, ಎ ಡಿಗೆ ಬಿ ಸಿ ಆಗಿದೆ. ಸೊ ಇವೆರಡು ಅಭಿಮುಖ ಬಾಹುಗಳು ಏನಾಗಿರುತ್ತೆ, ಸಮಾಂತರವಾಗಿರ್ತವೆ. ಫಾರ್ ಎಕ್ಸಾಂಪಲ್, ಎ ಬಿ 5 ಸೆಂಟಿಮೀಟರ್ ಇದ್ದರೆ ಡಿ ಸಿನೂ ಕೂಡ 5 ಸೆಂಟಿಮೀಟರ್ ಇರುತ್ತೆ. ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಈಗ ಹೇಳಿದ್ನಲ್ಲ, ಬಾಹುಗಳು ಉದ್ದ ಈ ರೀತಿಯಾಗಿ ಸಮನಾಗಿರುತ್ತೆ. ಎಲ್ಲ ಕೋನಗಳು ಸಮ ಮತ್ತು 90 ಡಿಗ್ರಿ ಆಗಿರುತ್ತೆ. ಇದರಲ್ಲಿ ಬರುವಂತಹ ಕೋನ ಎ, ಕೋನ ಬಿ, ಕೋನ ಸಿ ಮತ್ತು ಕೋನ ಡಿಗಳು ಏನಾಗಿರುತ್ತೆ, 90 ಡಿಗ್ರಿನ ಹೊಂದಿರುತ್ತೆ ಮತ್ತು ಸಮನಾಗಿರ್ತವೆ. ಯಾಕೆ ಅಂತಂದರೆ ಇಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮಾಂತರ ಆಗಿರೋದ್ರಿಂದ ಈ ರೀತಿಯ ಕೋನವನ್ನು ನಾವಿಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ. ನಂತರ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಎ ಸಿ ಮತ್ತು ಬಿ ಡಿ ಅನ್ನುವಂತಹ ಕರ್ಣಗಳು ಓನಲ್ಲಿ ಅರ್ಧಿಸಲ್ಪಡ್ತವೆ. ಕರ್ಣಗಳು ಪರಸ್ಪರ ಸಮವಾಗಿರ್ತವೆ. ಎ ಸಿ 10 ಸೆಂಟಿಮೀಟರ್ ಇದ್ದರೆ ಬಿ ಡಿನೂ ಕೂಡ 10 ಸೆಂಟಿಮೀಟರ್ ಇರುತ್ತೆ ವಿದ್ಯಾರ್ಥಿಗಳೇ. ಇದು ಆಯತದ ಗುಣಲಕ್ಷಣ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತವೆ. ಇದನ್ನು ಕೂಡ ಎಕ್ಸಾಮಲ್ಲಿ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆಗ ಡಯಾಗ್ರಾಮ್ ಮತ್ತು ಇಷ್ಟು 5 ಪಾಯಿಂಟ್ಸನ್ನು ಬರೆದರೆ ಮುಗಿತು ವಿದ್ಯಾರ್ಥಿಗಳ. ನಂತರ ಚತುರ್ಭುಜದ ವಿಧಗಳಲ್ಲಿ 4ನೇ ವಿಧ ತಗೊಂಡ್ರೆ ವರ್ಗ. ಈ ವರ್ಗ ಅನ್ನುವಂಥ ಪದ ನಿಮಗೆ ತುಂಬ ಫೆಮಿಲಿಯರ್ ಆಗಿರುವಂಥದ್ದು. 8ನೇ ತರಗತಿಯಲ್ಲಿ ಕೂಡ ಓದಲ್ಪಟ್ಟಿದ್ದೀರಾ, ಆಯತನೂ ಕೂಡ ತಿಳ್ಕೊಂಡಿದ್ದೀರಿ. ಈ ವರ್ಗವನ್ನು ತೆಗೆದುಕೊಂಡಾಗ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ. ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ವರ್ಗ ಅಂತ ತಗೊಂಡ್ರೆ ಎ ಬಿ ಡಿ ಸಿಗೆ ಸಮಾಂತರವಾಗಿರುತ್ತೆ, ಎ ಡಿ ಬಿ ಸಿಗೆ ಸಮಾಂತರವಾಗಿರುತ್ತೆ. ಇಲ್ಲಿ ಎಲ್ಲ ಬಾಹುಗಳು ಸಮವಾಗಿರ್ತದೆ. ಎ ಬಿ 3 ಸೆಂಟಿಮೀಟರ್ ಇದ್ದರೆ ಬಿ ಸಿ ಡಿ ಸಿ ಎ ಡಿನೂ ಕೂಡ 3 ಸೆಂಟಿಮೀಟ್ರು ಇರುತ್ತೆ ವಿದ್ಯಾರ್ಥಿಗಳೇ. ಮತ್ತು ಇಲ್ಲಿ ಬರುವಂತಹ ಎಲ್ಲ ಕೋನಗಳು ಸಮ ಹಾಗೂ 90 ಡಿಗ್ರಿ ಆಗಿರುತ್ತೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಸಮವಾಗಿರ್ತವೆ. ಇದಿಷ್ಟು ವರ್ಗದ ಗುಣಲಕ್ಷಣವಾಗಿದೆ ವಿದ್ಯಾರ್ಥಿಗಳೇ. ಅದಲ್ಲದಲೇ ಈ ಕರ್ಣಗಳು ಓನಲ್ಲಿ ಅರ್ಧಿಸಿದಾಗ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಮತ್ತು ಪರಸ್ಪರ ಲಂಬವಾಗಿ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟು. ಹಾಗಾದರೆ ನಂತರ ನಾವು ಈ ಚತುರ್ಭುಜದ ವಿಧಗಳಲ್ಲಿ 5ನೇ ವಿಧ ತಗೊಂಡ್ರೆ ವಜ್ರಾಕೃತಿ. ಹೆಸರೇ ಹೇಳುತ್ತಲ್ಲ ವಿದ್ಯಾರ್ಥಿಗಳೇ, ವಜ್ರಾಕೃತಿ. ವಜ್ರ ಯಾವ ಶೇಪಲ್ಲಿರುತ್ತೆ, ಸೊ ಅದೇ ಶೇಪಲ್ಲಿ ಈ ಆಕೃತಿನೂ ಕೂಡ ಇರುತ್ತೆ. ಹಾಗಾಗಿನೇ ಈ ಆಕೃತಿಯನ್ನು ನಾವು ವಜ್ರಾಕೃತಿ ಅಂತೇಳಿ ಕರೆಯಲ್ಪಟ್ಟಿದ್ದೇವೆ. ಈ ವಜ್ರಾಕೃತಿಯ ಗುಣಲಕ್ಷಣಗಳನ್ನು ತಗೊಂಡ್ರೆ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತೆ. ಎಲ್ಲ ಬಾಹುಗಳು ಸಮವಾಗಿರುತ್ತದೆ. ಅಭಿಮುಖ ಕೋನಗಳು ಕೂಡ ಸಮನಾಗಿರ್ತವೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಕರ್ಣಗಳು ಸಮವಾಗಿಲ್ಲ. ವಿದ್ಯಾರ್ಥಿಗಳ ಚಿತ್ರವನ್ನು ನಾವು ತೆಗೆದುಕೊಂಡಾಗ ಎ ಬಿ ಅನ್ನೋದು ಡಿ ಸಿಗೆ ಸಮಾಂತರವಾಗಿರುತ್ತೆ, ಎ ಡಿ ಅನ್ನೋದು ಬಿ ಸಿಗೆ ಸಮಾಂತರವಾಗಿರುತ್ತೆ. ಕೋನ ಎ ಮತ್ತು ಕೋನ ಸಿಗಳು ಅಭಿಮುಖ ಕೋನಗಳು. ಇವು ಪರಸ್ಪರ ಏನಾಗಿರ್ತವೆ, ಸಮನಾಗಿರ್ತವೆ. ಫಾರ್ ಎಕ್ಸಾಂಪಲ್, ಕೋನ ಎ ಅನ್ನೋದು 45 ಡಿಗ್ರಿ ಇದ್ದರೆ ಕೋನ ಸಿನೂ ಕೂಡ 45 ಡಿಗ್ರಿ ಇರುತ್ತೆ. ಕೋನ ಡಿ ಮತ್ತು ಕೋನ ಬಿಗಳು ಪರಸ್ಪರ ಸಮನಾಗಿರ್ತವೆ. ಆದರೆ ಇಲ್ಲಿ ಬರುವಂತಹ ಕರ್ಣಗಳು ಎ ಸಿ ಮತ್ತು ಬಿ ಡಿಗಳು ಪರಸ್ಪರ ಸಮವಾಗಿರಲ್ಲ. ಏಕೆಂದರೆ ಎ ಸಿ ಜಾಸ್ತಿ ಉದ್ದವನ್ನು ಹೊಂದಿದ್ರೆ ಬಿ ಡಿ ಕಡಿಮೆ ಉದ್ದವನ್ನು ಹೊಂದಿರುತ್ತೆ. ಇಲ್ಲಿ ಕರ್ಣಗಳು ಅಸಮವಾಗಿ ನಮಗೆ ಕಂಡುಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇದಿಷ್ಟು ವಜ್ರಾಕೃತಿಯ ಗುಣಲಕ್ಷಣವಾಗಿದೆ. ಹಾಗೆಯೇ ಚತುರ್ಭುಜದ ವಿಧಗಳಲ್ಲಿ ಕೊನೆಯದಾಗಿ ತೆಗೆದುಕೊಂಡ್ರೆ ಪತಂಗ. ಪತಂಗಕ್ಕೆ ಇನ್ನೊಂದು ಹೆಸರು ಗಾಳಿಪಟ ಅಂತೇಳಿ ಕರಿತೀವಿ. ಗಾಳಿಪಟ ಯಾವ ರೂಪದಲ್ಲಿರುತ್ತೆ ಅಂತ ನೋಡಿದ್ದೀರಾ ವಿದ್ಯಾರ್ಥಿಗಳೇ? ಗಾಳಿಪಟವನ್ನು ನೀವು ಕೈಯಾರೆ ಮಾಡಿಬಿಟ್ಟು ಆ ಆಟವನ್ನು ನೀವು ಕೂಡ ಆಡಲ್ಪಟ್ಟಿದ್ದೀರಾ ಅಲ್ವಾ? ಓಕೆ, ಅದೇ ಆಕೃತಿಯಲ್ಲಿ ನಮಗೆ ಈ ಪತಂಗ ಕಂಡುಬರುತ್ತೆ. ಇದರ ಗುಣಲಕ್ಷಣಗಳನ್ನು ನೋಡಿದರೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಇಲ್ಲಿ ಬರುವಂತಹ ಚಿತ್ರದಲ್ಲಿ ಎ ಸಿ ಮತ್ತು ಬಿಡಿಗಳು ಕರ್ಣಗಳು. ಇವೇನಾಗಿದೆ, ಓನಲ್ಲಿ ಅರ್ಧಿಸಿದವೆ. 90 ಡಿಗ್ರಿ ಉಂಟು ಮಾಡೋದ್ರ ಜೊತೆಗೆ ಲಂಬವನ್ನು ಉಂಟು ಮಾಡಿದೆ ವಿದ್ಯಾರ್ಥಿಗಳೇ. ಕರ್ಣಗಳು ಸಮವಾಗಿರಲ್ಲ, ಏನಾಗಿರ್ತವೆ, ಇವು ಅಸಮವಾಗಿರ್ತವೆ. ಎ ಸಿ ಮತ್ತು ಬಿಡಿಗಳು ಬೇರೆ ಬೇರೆ ಇರುತ್ತೆ ವಿದ್ಯಾರ್ಥಿಗಳೇ. ಉದ್ದ ಒಂದು ಜೊತೆ ಅಭಿಮುಖ ಕೋನಗಳು ಸಮನಾಗಿರ್ತವೆ. ಕೋನ ಡಿ ಅನ್ನೋದು ಕೋನ ಬಿಗೆ ಸಮನಾಗಿರುತ್ತೆ, ಆದರೆ ಕೋನ ಎ ಅನ್ನೋದು ಕೋನ ಸಿಗೆ ಸಮನಾಗಿರಲ್ಲ ವಿದ್ಯಾರ್ಥಿಗಳೇ. ಇದು ನಮ್ಮ
ಇಂಪಾರ್ಟೆಂಟ್ ಆಗಿರುವಂತಹ ಪತಂಗದ ಗುಣಲಕ್ಷಣ. ಒಂದು ಕರ್ಣವು ಚತುರ್ಭುಜವನ್ನು ಎರಡು ಸಮದ್ವಿಬಾಹು ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಆದರೆ ತ್ರಿಭುಜಗಳು ಪರಸ್ಪರ ಸರ್ವಸಮವಾಗಿರುವುದಿಲ್ಲ. ಏನಾಗಿರ್ತಾವವು ಅಸಮವಾಗಿ ನಮಗೆ ಕಂಡು ಬರ್ತವೆ ವಿದ್ಯಾರ್ಥಿಗಳೇ. ಇದಿಷ್ಟು ನಮ್ಮ ಚತುರ್ಭುಜದ ವಿಧಗಳಲ್ಲಿ ಇರುವಂತಹ ವಿಧ ಮತ್ತು ಅವುಗಳ ಆಕೃತಿ ಹಾಗೂ ಗುಣಲಕ್ಷಣಗಳು. ವಿದ್ಯಾರ್ಥಿಗಳ ನಿಮಗೆ ನೆನಪಲ್ಲಿ ಇಟ್ಕೊಂಡಿಗೆ ಈಸಿ ಆಗಲಿ ಅಂಥೇಳಿ ಈ ರೀತಿ ಪಟ್ಟಿಯನ್ನು ನಾನು ನಿಮಗೆ ಕೊಡಲ್ಪಟ್ಟಿದ್ದೇನೆ. ಇದು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಈಸಿಯಾಗಿ ಉತ್ತರಗಳನ್ನು ಬರಲಿಕ್ಕೆ ಅನುಕೂಲವಾಗುತ್ತೆ. ಹಾಗೆಯೇ ನೆನಪಲ್ಲಿಟ್ಕೊಳ್ಳು ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಈ ಏನು ಪಟ್ಟಿನ ಕೊಟ್ಟಿದ್ದೀನಲ್ಲ ಇವುಗಳನ್ನು ನೀವು ಕ್ವಶನ್ ವಿತ್ ಅಂದರೆ ಕ್ವಶನ್ ಫ್ರೇಮನ್ನು ಮಾಡಿಬಿಟ್ಟು ಆನ್ಸರನ್ನು ಬರೆದಿಟ್ಕೊಳ್ಳಿ. ಆದರೆ ಅವಶ್ಯಕತೆ ಇಲ್ಲ, ಬಟ್ ಆದರೂ ಒಂದ್ಸಲ ಬರೆದಿಟ್ಕೊಳ್ಳಿ. ನಾನು ಹೋಮ್ವರ್ಕ್ ಆಗಿ ಇದನ್ನು ನಿಮಗೆ ಪ್ರಶ್ನೆಗಳನ್ನು ಕೊಡ್ತೇನೆ ನಂತರ. ಹಾಗಾಗಿ ಈ ಚತುರ್ಭುಜದ ವಿಧಗಳಲ್ಲಿ ಇರುವಂತಹ ಎಲ್ಲ ಚತುರ್ಭುಜದ ವಿಧಗಳು ಗುಣಲಕ್ಷಣಗಳು ಅರ್ಥ ಆಗಿದೆ ಅಂತೇಳಿ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದೆ ಹೋಗೋಣ. ಅರ್ಥ ಆಗಿದೆಯಲ್ಲ? ಓಕೆ, ಗುಡ್. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ತಗೊಂಡ್ರೆ, ಮೊದಲನೇದಾಗಿ ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ. ಎರಡನೇದು, ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರ್ತವೆ. ಮೂರನೇದು, ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮವಾದರೆ ಅದು ಸಮಾಂತರ ಚತುರ್ಭುಜವಾಗುತ್ತದೆ. ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮಾನಾಗಿರ್ತವೆ. ಒಂದು ಚತುರ್ಭುಜದಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಕೋನಗಳು ಸಮವಿದ್ದಾಗ ಅದು ಸಮಾಂತರ ಚತುರ್ಭುಜವಾಗುತ್ತದೆ. ನಂತರ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ವಿದ್ಯಾರ್ಥಿಗಳ ಈಗ ಗುಣಲಕ್ಷಣಗಳನ್ನು ನೋಡಿದೀವಿ ನಾವೆಲ್ಲ ಆಲ್ರೆಡಿ. ಇವುಗಳನ್ನು ನಾವು ಪ್ರಮೇಯಗಳನ್ನಾಗಿ ತೆಗೆದುಕೊಂಡಿದ್ದೇವೆ. ಒಂದು ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಅದು ಸಮಾಂತರ ಚತುರ್ಭುಜವಾಗಿರುತ್ತದೆ. ನಂತರ ಚತುರ್ಭುಜದ ಒಂದು ಜೊತೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದರೆ ಅದು ಸಮಾಂತರ ಚತುರ್ಭುಜವಾಗಿರುತ್ತದೆ. ಈ ಎಲ್ಲ ಗುಣಲಕ್ಷಣಗಳು ಸಮಾಂತರ ಚತುರ್ಭುಜಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲೇನು ಈ ಎಲ್ಲ ಗುಣಲಕ್ಷಣಗಳನ್ನು ಪ್ರಮೇಯದ ಮೂಲಕ ನಾವು ಸಾಧಿಸ್ತಾ ಹೋಗ್ತೇವೆ. ಹಾಗಾದರೆ ಪ್ರಮೇಯದ ಸಾಧನೆಯನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ. ವಿದ್ಯಾರ್ಥಿಗಳ ಇಲ್ಲಿ ನಾವು ಸಮಾಂತರ ಚತುರ್ಭುಜ ತಗೊಂಡಿದ್ದೇವೆ, ABCD ಅಂತ ಹೇಳಿಬಿಟ್ಟು. ಇದರಲ್ಲಿ ಕರ್ಣ AC ಆಗಿದೆ. AB ಅನ್ನೋದು DCಗೆ ಏನಾಗಿದೆ, ಸಮವಾಗಿದೆ. ಹಾಗಾದರೆ ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ, ತ್ರಿಭುಜ ABC ಮತ್ತು ತ್ರಿಭುಜ CDAಗಳಲ್ಲಿ ಕೋನ BCA ಮತ್ತು ಕೋನ DACಗಳು ಪರಸ್ಪರ ಸಮನಾಗಿರ್ತವೆ. ಈ BC ಅನ್ನೋದು ADಗೆ ಸಮಾಂತರವಾಗಿರುತ್ತೆ. ಆಗ AC ಛೇದಕ ರೇಖೆ ಆಗಿರುತ್ತೆ ಮತ್ತು ಇಲ್ಲಿ ನಮಗೆ ಇವುಗಳು ಪರ್ಯಾಯ ಕೋನಗಳು ಅಂತೇಳಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಕೋನ BAC ಅನ್ನೋದು ಕೋನ DCAಗೆ ಸಮನಾಗಿರುತ್ತೆ. AB ಅನ್ನೋದು DCಗೆ ಸಮಾಂತರವಾಗಿದೆ. AC ಒಂದು ಛೇದಕ ಮತ್ತು ಪರ್ಯಾಯ ಕೋನಗಳು ಇಲ್ಲಿ ನಮಗೆ ಕಂಡುಬರುತ್ತೆ ವಿದ್ಯಾರ್ಥಿಗಳೇ. ಇದಲ್ಲದಲೇ ಈ ಎರಡು ತ್ರಿಭುಜಗಳಿಗೆ AC ಅನ್ನೋದು ಏನಾಗಿರುತ್ತೆ, ಒಂದು ಉಭಯ ಸಾಮಾನ್ಯ ಬಾಹು. ಹಾಗಾಗಿ AC AC ಅಂತೇಳಿ ತೆಗೆದುಕೊಳ್ತೇವೆ. ನಮ್ಮ ಕೋಬಾಕೋ ಸಿದ್ಧಾಂತದ ಪ್ರಕಾರ ತ್ರಿಭುಜ ABC ಅನ್ನೋದು ತ್ರಿಭುಜ CDAಗಳಿಗೆ ಸಮರೂಪತೆಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಾ ಇರೋದು? ಓಕೆ. ಹಾಗಾಗಿ ಕರ್ಣ ACಯು ಸಮಾಂತರ ಚತುರ್ಭುಜ ABCDಯನ್ನು ತ್ರಿಭುಜ ABC ಮತ್ತು ತ್ರಿಭುಜ CDA ಎಂಬ ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅಂತ ಹೇಳಿ ನಾವು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ಈ ಪ್ರಮೇಯದ ಹೇಳಿಕೆಯನ್ನು ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ. ನಂತರ ಮುಂದಿನ ಪ್ರಮೇಯವನ್ನು ತೆಗೆದುಕೊಂಡ್ರೆ, ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರುತ್ತೆ. ಹಾಗಾದರೆ ಇಲ್ಲಿ ನಾವು ತಗೊಳ್ಳುವಂತಹ ಚತುರ್ಭುಜ ಏನಾಗಿರಬೇಕು,
ವೆರಿ ಗುಡ್. ಸಮಾಂತರ ಚತುರ್ಭುಜ ಆಗಿರಬೇಕು. ಎ ಬಿ ಅನ್ನೋದು ಡಿ ಸಿಗೆ ಸಮನಾಗಿರಬೇಕು. ಎ ಡಿ ಅನ್ನೋದು ಬಿ ಸಿಗೆ ಸಮಾಂತರವಾಗಿರಬೇಕು. ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ನಾವು ತೆಗೆದುಕೊಂಡಾಗ ಈ ಎ ಸಿ ಅನ್ನೋದು ಕರ್ಣವಾಗಿದೆ. ಹಾಗಾದರೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿದೆ. ಇದಕ್ಕೆ ನಾವು ಸಾಧನೆಯ ಮೂಲಕ ನಾವು ಇದನ್ನು ಪ್ರೂವ್ ಮಾಡ್ತಾ ಹೋಗ್ತೀವಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎಗಳಲ್ಲಿ ಕೋನ ಬಿ ಸಿ ಎ ಅನ್ನೋದು ಕೋನ ಡಿ ಎ ಸಿಗೆ ಸಮವಾಗಿದೆ. ಬಿ ಸಿ ಅನ್ನೋದು ಎ ಡಿಗೆ ಸಮಾಂತರವಾಗಿದೆ ಮತ್ತು ಎ ಸಿ ಛೇದಕವಾಗಿದೆ. ಇದಲ್ಲದಲ್ಲೇ ಪರ್ಯಾಯ ಕೋನನ್ನು ಕೂಡ ಕಂಡು ಬರ್ತಾ ಇದೆ. ನಾವು ಏನು ಇಂದಿನ ಪ್ರಮೇಯದಲ್ಲಿ ಮಾಡಿದ್ವಲ್ಲ, ಅದೇ ರೀತಿಯ ಎಲ್ಲ ಸ್ಟೆಪ್ಸ್ಗಳು ಕೂಡ ವಿದ್ಯಾರ್ಥಿಗಳೇ ಇದರಲ್ಲಿ ನಮಗೆ ಕಂಡು ಬರುತ್ತೆ. ಹಾಗಾಗಿ ಈ ಎರಡು ಪ್ರಮೇಯಗಳನ್ನು ಪ್ರೂವ್ ಮಾಡಲಿಕ್ಕೆ ನಮಗೇನು ಕಷ್ಟ ಆಗೋದಿಲ್ಲ. ಕೋನ ಬಿ ಎ ಸಿ ಅನ್ನೋದು ಕೋನ ಡಿ ಸಿ ಎಗೆ ಸಮನಾಗಿರುತ್ತೆ. ಕಾರಣ ಎ ಬಿ ಅನ್ನೋದು ಡಿ ಸಿಗೆ ಸಮಾಂತರ ಆಗಿರೋದ್ರಿಂದ. ಈ ಎರಡು ತ್ರಿಭುಜಕ್ಕೆ ಎ ಸಿ ಏನಾಗಿದೆ ವಿದ್ಯಾರ್ಥಿಗಳೇ ಅಲ್ವಾ? ಒಂದೇ ಒಂದು ಬಾಹು. ಅಂದರೆ ಇದನ್ನು ಉಭಯ ಸಾಮಾನ್ಯ ಬಾಹು ಅಂತೇಳಿ ನಾವು ಕರೆಯಲ್ಪಡ್ತೇವೆ. ಕೋನ ಬಾಹು ಕೋನ, ಎರಡು ಕೋನಗಳಿದೆ, ಒಂದು ಬಾಹು ಇದೆ. ಹಾಗಾಗಿ ಕೋ ಬಾ ಕೋ ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಸಿ ಅನ್ನೋದು ತ್ರಿಭುಜ ಸಿ ಡಿ ಎಗೆ ಏನಾಗಿದೆ, ಸಮರೂಪತೆಯನ್ನು ಹೊಂದಿದೆ ವಿದ್ಯಾರ್ಥಿಗಳ. ಈ ರೀತಿ ಸಮರೂಪತೆಯನ್ನು ಹೊಂದಿದೆ ಅಂದರೆ ಅವೆರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತೇಳಿ ನಾವು ಕರಿತೀವಿ. ಇಂತಹ ಸರ್ವಸಮ ತ್ರಿಭುಜಗಳು ಏನಾಗಿರುತ್ತೆ, ಅನುರೂಪ ಬಾಹುಗಳನ್ನು ಹೊಂದಿರಲೇಬೇಕು. ಆ ಅನುರೂಪ ಬಾಹುಗಳು ಏನಾಗಿರುತ್ತೆ, ಪರಸ್ಪರ ಸಮನಾಗಿರ್ತವೆ. ಹಾಗಾದರೆ ಎ ಬಿ ಅನ್ನೋದು ಡಿ ಸಿಗೆ ಏನಾಗಿದೆ, ಸಮನಾಗಿದೆ. ಮತ್ತು ಎ ಡಿ ಅನ್ನೋದು ಬಿ ಸಿಗೂ ಕೂಡ ಸಮನಾಗಿದೆ ಅಂತೇಳಿ ನಾವು ಹೇಳಲ್ಪಡ್ತೀವಿ. ಇವುಗಳನ್ನು ಅಭಿಮುಖ ಬಾಹುಗಳು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ನಾವು ಇದನ್ನೇ ಅಲ್ವಾ ಸಾಧಿಸಬೇಕಾಗಿರೋದು. ಹಾಗಾಗಿ ಈ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಂತ ಹೇಳ್ಬಿಟ್ಟು ನಾವು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪ್ರಮೇಯನೂ ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾನೆ. ನಂತರ ಮುಂದಿನ ಪ್ರಮೇಯವನ್ನು ತೆಗೆದುಕೊಳ್ಳೋಣ. ಒಂದು ಸಮಾಂತರ ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮವಾದರೆ ಅದು ಸಮಾಂತರ ಚತುರ್ಭುಜವಾಗುತ್ತದೆ. ಈಗ ಇಲ್ಲಿ ನಾವು ಸಮಾಂತರ ಚತುರ್ಭುಜ ತಗೊಂಡು ಅಭಿಮುಖ ಬಾಹುಗಳು ಸಮ ಅಂತ ಪ್ರೂವ್ ಮಾಡಿದ್ವಿ ಎರಡನೇ ಪ್ರಮೇಯದಲ್ಲಿ. ಈಗ ನಂತರ ಏನು ಮಾಡಬೇಕು, ಚತುರ್ಭುಜವನ್ನೇ ತೆಗೆದುಕೊಳ್ಬೇಕು. ಅದರಲ್ಲಿ ಬರುವ ಅಭಿಮುಖ ಬಾಹುಗಳು ಸಮ ಅಂತ ತೋರಿಸಿ ಅದು ಸಮಾಂತರ ಚತುರ್ಭುಜ ಅಂತೇಳಿ ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳೇ. ವೈಸ್ ವರ್ಸ ಅಂಥೇಳಿ ಕರೆಯಲ್ಪಡ್ತೀವಿ ಇದನ್ನು, ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು. ಹಾಗಾದರೆ ಒಂದು ಚತುರ್ಭುಜವನ್ನು ತೆಗೆದುಕೊಳ್ಳೋಣ. ಎ ಬಿ ಸಿ ಡಿ ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಎ ಬಿ ಅನ್ನೋದು ಡಿ ಸಿಗೆ ಸಮವಾಗಿರುತ್ತೆ. ಹಾಗೆಯೇ ಎ ಡಿ ಅನ್ನೋದು ಬಿ ಸಿಗೆ ಏನಾಗಿರುತ್ತೆ, ಸಮಾಂತರವಾಗಿದೆ. ಇದು ನಮ್ಮ ದತ್ತದಲ್ಲಿ ಅಂದರೆ ಹೇಳಿಕೆಯಲ್ಲಿ ಕೊಟ್ಟಿರುವಂಥ ಅಂಶ. ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಮತ್ತು ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿರಲಿ. ಕರ್ಣ ಎ ಸಿಯನ್ನು ನಾವು ಜಾಯಿನ್ ಮಾಡಿದ್ದೇವೆ. ಎರಡು ತ್ರಿಭುಜಗಳು ಇದೆ ವಿದ್ಯಾರ್ಥಿಗಳೇ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎ. ಇವುಗಳಲ್ಲಿ ಎ ಬಿ ಅನ್ನೋದು ಸಿ ಡಿಗೆ ಸಮಾಂತರವಾಗಿದೆ ಮತ್ತು ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಹೇಳಿ ಕರೆಯಲ್ಪಡ್ತವೆ. ಈ ಎರಡು ತ್ರಿಭುಜಕ್ಕೆ ಎ ಸಿ ಅನ್ನೋದು ಉಭಯ ಸಾಮಾನ್ಯ ಬಾಹು. ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಮೂರು ಬಾಹುಗಳು ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಬಾಹು 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 ಸಿದ್ಧಾಂತದ ಪ್ರಕಾರ ಆ ಎರಡು ತ್ರಿಭುಜಗಳು ಸಮರೂಪತೆಯನ್ನು ಹೊಂದಿರುತ್ತೆ ಅಲ್ವಾ? ಇದು ನಮಗೆ ಗೊತ್ತಿರುವಂತಹ ಅಂಶ. ಅದಲ್ಲದಲ್ಲೇ ಇದರಲ್ಲಿ ಬರುವಂತಹ ಕೋನಗಳು, ಎರಡು ತ್ರಿಭುಜದಲ್ಲಿ ಬರುವಂತಹ ಕೋನಗಳು ಯಾವುದ್ಯಾವುದು? ಕೋನ ಬಿ ಎ ಸಿ ಮತ್ತು ಕೋನ ಡಿ ಸಿ ಎ, ಇವುಗಳು ಪರಸ್ಪರ ಸಮ ವಿದ್ಯಾರ್ಥಿಗಳೇ. ಹಾಗೆಯೇ ಇನ್ನೊಂದು ಜೊತೆ ಕೋನಗಳಿದೆ ನೋಡಿ, ಕೋನ ಬಿ ಸಿ ಎ ಮತ್ತು ಕೋನ ಡಿ ಎ ಸಿ, ಇವುಗಳು ಕೂಡ ಪರಸ್ಪರ ಸಮ. ಇದಕ್ಕೆ ಮುಖ್ಯ ಕಾರಣ ಏನಂದರೆ, ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜ ಅಂತ ಪ್ರೂವ್ ಮಾಡಿದ್ವಿ. ಇವುಗಳು ಅನುರೂಪ ಕೋನಗಳಾಗಿರೋದ್ರಿಂದ ಸಮನಾಗಿರ್ತವೆ. ಈ ಎಲ್ಲ ಲಕ್ಷಣಗಳನ್ನು ನಾವು ಎಲ್ಲಿ ಕಾಣ್ತೀವಿ? ನಮ್ಮ ಸಮಾಂತರ ಚತುರ್ಭುಜದಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅನ್ನುವಂತಹ ಕನ್ಕ್ಲೂಷನ್ಗೆ ನಾವು ಬರ್ತೀವಿ. ಇದಲ್ದಲೇ ಇಲ್ಲಿ ಪರ್ಯಾಯ ಕೋನಗಳು ಕೂಡ ಸಮನಾಗಿರುತ್ತೆ ಅಲ್ವಾ ವಿದ್ಯಾರ್ಥಿಗಳೇ? ಸೊ ಇದು ಕೂಡ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಮುಂದಿನ
ಪ್ರಮೇಯವನ್ನು ತೆಗೆದುಕೊಂಡ್ರೆ, ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ABCD ಒಂದು ಸಮಾಂತರ ಚತುರ್ಭುಜ. ಇದರಲ್ಲಿ ಅಭಿಮುಖ ಬಾಹುಗಳು ಅಂದರೆ AB DC, AD BC. ಈಗ ಆಲ್ರೆಡಿ ನಾವು ಬಾಹುಗಳು ಸಮ ಅಂತ ಪ್ರೂವ್ ಮಾಡಿದ್ವಿ. ಈಗ ನಾವು ಪ್ರೂವ್ ಮಾಡಬೇಕಾಗಿರೋದು ಕೋನಗಳು ಸಮ ಅಂತ ಪ್ರೂವ್ ಮಾಡಬೇಕು. ಕೋನ B ಅನ್ನೋದು ಕೋನ Dಗೆ, ಕೋನ A ಅನ್ನೋದು ಕೋನ Cಗೆ ಸಮ ಅಂತ ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ, ABCD ಒಂದು ಸಮಾಂತರ ಚತುರ್ಭುಜ, AC ಏನಾಗಿದೆ, ಕರ್ಣ ಆಗಿದೆ. ಇಲ್ಲಿ ಎರಡು ತ್ರಿಭುಜಗಳು ನಮಗೆ ಕಂಡು ಬರ್ತಾ ಇದೆ. ತ್ರಿಭುಜ ABC ಮತ್ತು ತ್ರಿಭುಜ CDAಗಳು ಪರಸ್ಪರ ಸಮನಾಗಿದ್ದಾವೆ ಮತ್ತು ಸಮರೂಪತೆಯನ್ನು ಹೊಂದಿದೆ. ಹೇಗೆ ಹೇಳ್ತೀವಿ? ನಮ್ಮ ಪ್ರಮೇಯ 1ರ ಪ್ರಕಾರ ಈ ಎರಡು ತ್ರಿಭುಜಗಳು ಸಮ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅದರಲ್ಲಿ ಬರುವಂತಹ ಅನುರೂಪ ಕೋನಗಳು ಏನಾಗಿರ್ತವೆ? ಅನುರೂಪ ಕೋನಗಳಿಗಿಂತ ಇಲ್ಲಿ ಅಭಿಮುಖ ಕೋನಗಳು ಇಂಪಾರ್ಟೆಂಟ್. ಏಕೆಂದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದ್ರಿಂದ ಅಭಿಮುಖ ಕೋನಗಳನ್ನು ತೆಗೆದುಕೊಳ್ಳೋಣ. ಯಾವುದಂದ್ರೆ ಕೋನ ABC, ಇದಕ್ಕೆ ಅಭಿಮುಖ ಕೋನ ADC ಅಲ್ಲ ವಿದ್ಯಾರ್ಥಿಗಳೇ? ಇವುಗಳೇನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ. ಇದೇ ರೀತಿ ಕೋನ DCBಗಳು ಕೋನ DABಗೆ ಪರಸ್ಪರ ಸಮನಾಗಿರುತ್ತೆ. ಇವುಗಳು ಅಭಿಮುಖ ಕೋನಗಳು ಅಂತ ಕರಿತೇವೆ. ಈ ರೀತಿಯಾಗಿ ನಾವು ಈ ಎಲ್ಲ ಪ್ರಮೇಯಗಳನ್ನು ಪ್ರೂವ್ ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಈಗ ಏನು ನಾವು ಇದುವರೆಗೂ ನೋಡಿದ್ವಿ, ಈ ಪ್ರಮೇಯ ಮತ್ತು ಸಾಧನೆ, ಈ ಎಲ್ಲ ಅಂಶಗಳು ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳಿತೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪಾಠದಲ್ಲಿ ಬರುವಂತಹ ಉದಾಹರಣೆ ಲೆಕ್ಕಗಳನ್ನು ನಾವು ನೋಡ್ತಾ ಹೋದರೆ, ಇಲ್ಲಿ ಉದಾಹರಣೆ ಲೆಕ್ಕ, ಡಯಾಗ್ರಾಮು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಸೊ ಇದೆಲ್ಲ ಈಸಿ ಇರೋದ್ರಿಂದ ಈ ಎಲ್ಲ ಉದಾಹರಣೆ ಲೆಕ್ಕಗಳನ್ನು ನಾನು ನಿಮಗೆ ಬಿಟ್ಟಿದ್ದೇನೆ. ಉದಾಹರಣೆ 1, ಉದಾಹರಣೆ 2, ಉದಾಹರಣೆ 3, 4 ಮತ್ತು ಉದಾಹರಣೆ 5. ಸೊ ಈ ಎಲ್ಲ ಲೆಕ್ಕಗಳನ್ನು ನೀವೇನು ಮಾಡಬೇಕು ಅಂದರೆ, ಒಂದು ಸಲ ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ವರ್ಕೌಟ್ ಮಾಡಿ. ಸೊ ತುಂಬ ಈಸಿ ಇರೋದ್ರಿಂದ ಮತ್ತೆ ನಾನು ಅದರ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಏನಿಲ್ಲ, ನೀವೇ ವರ್ಕೌಟ್ ಮಾಡಿದರೆ ಒಳ್ಳೆಯದು. ಹಾಗಾದರೆ ಇದರಲ್ಲಿ ಉದಾಹರಣೆ 6ನ ಲೆಕ್ಕವನ್ನು ನೋಡೋಣ. ABCD ಒಂದು ಸಮಾಂತರ ಚತುರ್ಭುಜ. AB ಮತ್ತು CD ಅಭಿಮುಖ ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ P ಮತ್ತು Q ಆಗಿವೆ. AQಯು DPಯನ್ನು S ಬಿಂದುವಿನಲ್ಲಿ ಮತ್ತು BQಯು CPಯನ್ನು R ಬಿಂದುವಿನಲ್ಲಿ ಛೇದಿಸಿದಾಗ, ಒಂದನೇದು APCQ ಒಂದು ಸಮಾಂತರ ಚತುರ್ಭುಜ, ಎರಡನೇದು DPBQ ಒಂದು ಸಮಾಂತರ ಚತುರ್ಭುಜ, ಮೂರನೇದು PSQR ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ ಅಂತ ಇದೆ. ವಿದ್ಯಾರ್ಥಿಗಳೇ, ಆಲ್ರೆಡಿ ನಿಮಗೆ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ಪ್ರೂವ್ ಮಾಡ್ತಾ ಹೋಗಬೇಕು. ಇಲ್ಲಿ ಮಧ್ಯಬಿಂದುಗಳು ಅಂತ ಅನ್ನೋದ್ರಿಂದ ಮಧ್ಯಬಿಂದು ಪ್ರಮೇಯವನ್ನು ಇಲ್ಲಿ ನಾವು ಉಪಯೋಗಿಸ್ಬೇಕಾಗತ್ತೆ. ಸೊ ಇಲ್ಲಿ ಮಧ್ಯಬಿಂದು ಪ್ರಮೇಯ ನಿಮಗೆ ಮುಂದೆ ಬರುತ್ತೆ. ಅದರ ಏನು ಸಮೀಕರಣ ಇದೆ ಅದನ್ನು ಇಲ್ಲಿ ನಾವು ಬಳಸ್ತೇವೆ ವಿದ್ಯಾರ್ಥಿಗಳೇ. ಆ ಪ್ರಮೇಯವನ್ನು ನಾವು ಮುಂದೆ ನೋಡಿದಾಗ ಸ್ವವಿಸ್ತಾರವಾಗಿ ತಿಳಿತಾ ಹೋಗೋಣ. ಈಗ ಈ ಲೆಕ್ಕಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳನ್ನು ಮಾತ್ರ ತೆಗೆದುಕೊಳ್ಳೋಣ. ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಚತುರ್ಭುಜ APCQ ಅಂತ ಕೇಳಿದ್ದಾರೆ. ಇದರಲ್ಲಿ AP ಬಾವು QC ಬಾವುಗೆ ಏನಾಗಿದೆ? ಸಮಾಂತರವಾಗಿದೆ. ಇದಲ್ದಲನೆ ನಮ್ಮ ದತ್ತ ಬಾವು AB ಅನ್ನೋದು DCಗೆ ಏನಾಗಿದೆ? ಸಮಾಂತರವಾಗಿದೆ ಅಲ್ವಾ? ಹಾಗಾಗಿ ಈ AP ಅನ್ನೋದು ABಯ ಎಷ್ಟರಷ್ಟಿರುತ್ತೆ? ಅರ್ಧದಷ್ಟಿರುತ್ತೆ. ಸೊ ಇದು ಮಧ್ಯಬಿಂದು ಪ್ರಮೇಯ ವಿದ್ಯಾರ್ಥಿಗಳೇ. ಹಾಗೆಯೇ CQ ಅನ್ನುವಂಥದ್ದು CD-ಯ ಅರ್ಧದಷ್ಟಿರುತ್ತೆ. ಹಾಗಾಗಿ ಸಮೀಕರಣವನ್ನು ಹೇಗೆ ಬರೆದಿದ್ದೀವಿ ನಾವು? CQ = ಅರ್ಧ CD ಅಂತ ತಗೊಂಡಿದ್ದೇವೆ. ಹಾಗೂ AP = CQ ಆಗಿರುತ್ತೆ. ಇವೆರಡು ಕೂಡ ಸಮನಾಗಿರ್ತವೆ ಮತ್ತು AP CQ ಸಮಾಂತರವಾಗಿರುತ್ತೆ. AB = CD ಆಗಿರುತ್ತೆ. ಅದಲ್ಲದೆ AB ಕೂಡ CDಗೆ ಸಮಾಂತರವಾಗಿರುತ್ತೆ. ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು APCQ ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಪ್ರೂವ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ DPBQ ಕೂಡ ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಹೇಳ್ತೇವೆ.
ಹಾಗಾಗಿ ಇದನ್ನೇ ನಾವು ಪ್ರೂವ್ ಮಾಡೋದು ಬೇಡ, ಯಾಕೆಂದರೆ ಒಂದು ಪ್ರೂವ್ ಮಾಡಿರೋದ್ರಿಂದ ಸೊ ಎರಡನೇದು ಕೂಡ ಅದೇ ರೀತಿಯಾಗಿ ಪ್ರೂವ್ ಮಾಡೋದಿರುತ್ತೆ. ಸೊ ನಾವು ಡೈರೆಕ್ಟಾಗಿ ಹಾಗೆ ಬರೆದ್ರೂ ನಡೆಯುತ್ತೆ. ನಂತರ ಎಸ್ ಪಿ ಅನ್ನುವಂಥದ್ದು ಕ್ಯೂ ಆರ್ಗೆ ಏನಾಗಿದೆ, ಸಮಾಂತರವಾಗಿದೆ. ಡಿ ಪಿಯ ಒಂದು ಭಾಗ ಎಸ್ ಪಿ ಹಾಗೂ ಕ್ಯೂ ಬಿಯ ಒಂದು ಭಾಗ ಕ್ಯೂ ಆರ್ ಆಗಿದೆ ಅಂತ ಇಲ್ಲಿ ತಗೊಳ್ತೀವಿ. ಅದೇ ರೀತಿಯಾಗಿ ಎಸ್ ಕ್ಯೂ ಅನ್ನುವಂಥದ್ದು ಪಿ ಆರ್ಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ. ಹಾಗಾದರೆ ಈ ಪಿ ಎಸ್ ಕ್ಯೂ ಆರ್ ಏನಂತ ಅನ್ಸ್ಕೊಳ್ಳುತ್ತೆ, ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಅನ್ಸ್ಕೊಳ್ಳುತ್ತೆ ವಿದ್ಯಾರ್ಥಿಗಳೇ. ಇದೇ ಅಲ್ವಾ ನಾವು ಪ್ರೂವ್ ಮಾಡಬೇಕಾಗಿರೋದು ಈ ಪ್ರಶ್ನೆಯಲ್ಲಿ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಈ ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋದ್ರ ಮೂಲಕ ಸಮಾಂತರ ಚತುರ್ಭುಜ ಅಂತ ಹೇಳಿ ಪ್ರೂವ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಇದು ಈಸಿ ಇದೆ ಅಂತ ನಾನು ಭಾವಿಸ್ತೇನೆ ಅಲ್ವಾ. ಏನಾದರೂ ಟಫ್ ಇದೆಯಾ ಇದರಲ್ಲಿ? ಇಲ್ಲ ಅಲ್ವಾ. ಸೊ ಏನು ಪ್ರೂವ್ ಮಾಡಬೇಕು, ಏನು ತಗೋಬೇಕು, ಯಾವ ಅಂಶಗಳು ಅಷ್ಟೇ ಅಲ್ವಾ. ಹಾಗಾಗಿ ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನು ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ, ಏನು ತಗೋಬೇಕು, ಯಾವುದನ್ನು ತಗೊಂಡ್ರೆ ನಾವು ಪ್ರೂವ್ ಮಾಡಬಹುದು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತ ತಿಳಿತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದೆ ನಾನು ಅಭ್ಯಾಸಕ್ಕೆ ಲೆಕ್ಕಗಳಿಗೆ ಹೋಗಲ್ಪಡ್ತೇನೆ. ಅಭ್ಯಾಸ ಲೆಕ್ಕದಲ್ಲಿ ಮೊದಲನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಒಂದು ಚತುರ್ಭುಜದ ಕೋನಗಳು 3:5:9:13 ಅನುಪಾತದಲ್ಲಿದೆ. ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ಈ ರೀತಿ ಲೆಕ್ಕ 8ನೇ ತರಗತಿಯಲ್ಲಿ ಚತುರ್ಭುಜ ಅಂತ ಪಾಠ ಇತ್ತಲ್ಲ ವಿದ್ಯಾರ್ಥಿಗಳೇ, ಅಲ್ಲಿ ಇದನ್ನು ನಿಮಗೆ ಕೊಟ್ಟಿದ್ರು ಲೆಕ್ಕ ಅಲ್ವಾ. ಹಾಗಾದರೆ ಈಗ ನಿಮಗೆ ಇದು ಈಸಿ ಆಗುತ್ತೆ, ಕಷ್ಟ ಅನಿಸೋದಿಲ್ಲ. ಇದನ್ನು ನಿಮಗೆ 3 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ, ಚತುರ್ಭುಜದ ಎಲ್ಲ ಕೋನಗಳ ಮೊತ್ತ 360 ಡಿಗ್ರಿ. ಇದನ್ನು ನಾನು ಮೊದಲೇ ಹೇಳಿದೆ. ಚತುರ್ಭುಜದ ವ್ಯಾಖ್ಯಾನವನ್ನು ಹೇಳಬೇಕಾದ್ರೆ ಕೋನದ ಗುಣಲಕ್ಷಣದಲ್ಲಿ ಹೇಳಿದ್ವಿ ಅಲ್ವಾ. 4 ಕೋನಗಳ ಮೊತ್ತ ಏನಾಗಿರುತ್ತೆ, 360 ಡಿಗ್ರಿ ಆಗಿರುತ್ತೆ ಅಂತ ಹೇಳಿ. ಹಾಗಾದರೆ ಇವುಗಳ ಅನುಪಾತವನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. 3:5:9:13 ಈ ಅನುಪಾತಗಳ ಮೊತ್ತವನ್ನು ನಾವು ತೆಗೆದುಕೊಂಡ್ರೆ 3 + 5 + 9 + 13 ಅಲ್ಲಿಗೆ ಎಷ್ಟಾಗುತ್ತೆ, 30 ಆಗುತ್ತೆ ಅಲ್ವಾ. ಈ ಏನು ಅನುಪಾತಗಳ ಮೊತ್ತ, ಅನುಪಾತ ಮತ್ತು ಕೋನಗಳ ಮೊತ್ತ ಇವುಗಳನ್ನು ತೆಗೆದುಕೊಂಡು ಕೋನಗಳನ್ನು ನಾವಿಲ್ಲಿ ಕಂಡುಹಿಡಿತಾ ಹೋಗಬೇಕು ವಿದ್ಯಾರ್ಥಿಗಳ. ಈಗ ಮೊದಲನೇ ಕೋನವನ್ನು ತೆಗೆದುಕೊಂಡ್ರೆ 3/30 × 360. ಸೊ ಇದನ್ನು ಸಾಲ್ವ್ ಮಾಡಿದರೆ 36 ಡಿಗ್ರಿ ಬರುತ್ತೆ. ಹಾಗೆಯೇ ಎರಡನೇ ಕೋನವನ್ನು ತೆಗೆದುಕೊಂಡ್ರೆ 5/30 × 360. ಸೊ ಇದನ್ನು ಸಾಲ್ವ್ ಮಾಡಿದರೆ 60 ಡಿಗ್ರಿ ಬರುತ್ತೆ. ಮೂರನೇ ಕೋನವನ್ನು ತೆಗೆದುಕೊಂಡ್ರೆ 9/30 × 360. ಸೊ 108 ಡಿಗ್ರಿ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗೆಯೇ ನಾಲ್ಕನೇ ಕೋನವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ 13/30 × 360. ಸೊ 156 ಡಿಗ್ರಿ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಈ 4 ಕೋನಗಳನ್ನು ನಾವು ಕೂಡಿದಾಗ 360 ಡಿಗ್ರಿ ಬರಬೇಕು. ಸೊ ಈ ರೀತಿಯಾಗಿ ಬಂದರೆ ನಾವು ಕಂಡುಹಿಡಿದಿರುವಂತಹ ಪ್ರತಿಯೊಂದು ಕೋನವೂ ಕೂಡ ಸರಿಯಾಗಿದೆ ಅಂಥೇಳಿ ನಾವು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ. ನಂತರ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ ಅದು ಆಯತವಾಗುತ್ತದೆ ಎಂದು ತೋರಿಸಿ ಅಂತ ಇದೆ. ಈಗ ಇಲ್ಲಿ ABCD ಅಂತೇಳಿ ಒಂದು ಸಮಾಂತರ ಚತುರ್ಭುಜ ತಗೊಂಡಿದ್ದೇವೆ. ಇದರಲ್ಲಿ AC = DB ಆಗಿದೆ ವಿದ್ಯಾರ್ಥಿಗಳೇ. ABCD ಚತುರ್ಭುಜದಲ್ಲಿ 2 ತ್ರಿಭುಜಗಳು ನಮಗೆ ಕಂಡು ಬರ್ತಾ ಇದೆ. ತ್ರಿಭುಜ ADC ಮತ್ತು ತ್ರಿಭುಜ DABಗಳಲ್ಲಿ DC = AB ಗೊತ್ತಾಗ್ತಿದೆಯಲ್ಲ ವಿದ್ಯಾರ್ಥಿಗಳೇ. ಯಾಕೆ ಅಂದರೆ ಇವು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ, ನಮ್ಮ ಗುಣಲಕ್ಷಣದಲ್ಲಿ ನಾವು ಓದಿದ್ದೇವೆ ಗೊತ್ತಾನೆ. ಹಾಗೆಯೇ AC = DB, ಇದಕ್ಕೆ ಕಾರಣ ದತ್ತ. AD = AD, ಆ ಎರಡು ತ್ರಿಭುಜಕ್ಕೆ AD ಅನ್ನೋದು ಒಂದೇ ಒಂದು ಬಾಹು. ಹಾಗಾಗಿ ಇದನ್ನು ಉಭಯ ಸಾಮಾನ್ಯ ಬಾಹು ಅಂತ ಹೇಳಿ ಕರಿತವೆ. ಹಾಗಾಗಿ ಇಲ್ಲಿ ನಮಗೆ 3 ಬಾಹುಗಳು ಇದೆ. ಬಾಹು 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 ಸಿದ್ಧಾಂತದ ಪ್ರಕಾರ ತ್ರಿಭುಜ ADC ಅನ್ನೋದು ತ್ರಿಭುಜ DABಗೆ ಸಮರೂಪತೆಯನ್ನು ಹೊಂದಿದೆ. ನಂತರ ಇದರಲ್ಲಿ ಬರುವ ಕೋನಗಳು ಕೂಡ ಸಮನಾಗಿರುತ್ತೆ. ಕೋನ ADC ಅನ್ನೋದು ಕೋನ DABಗೆ ಸಮನಾಗಿದೆ. ಇದರ ಸಮೀಕರಣ 1 ಅಂತ ತಗೊಳ್ತೇವೆ. ಆದರೆ ಕೋನ ADC ಕೋನ DAB ಇವುಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ ವಿದ್ಯಾರ್ಥಿಗಳೇ. ಇದನ್ನು ಸಮೀಕರಣ 2 ಅಂತ ತಗೋಣ.
ಸಮಾಂತರ ಚತುರ್ಭುಜದ ಅನುಕ್ರಮ ಕೋನಗಳು ಏನಾಗಿರ್ತವೆ, ಸಮನಾಗಿರುತ್ತೆ. ಇದಕ್ಕೆ ಮುಖ್ಯ ಕಾರಣ. ಹಾಗಾದರೆ ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಕೋನ ADC ಕೋನ DABಗೆ ಸಮನಾಗಿರುತ್ತೆ ಮತ್ತು ಇವುಗಳು 90 ಡಿಗ್ರಿ ಕೋನವನ್ನು ಹೊಂದಲ್ಪಟ್ಟಿರುತ್ತೆ. ಈ ಎಲ್ಲ ಗುಣಲಕ್ಷಣಗಳು ನಮ್ಮ ಆಯತದಲ್ಲಿ ಕಂಡುಬರುತ್ತೆ ವಿದ್ಯಾರ್ಥಿಗಳೇ. ಮತ್ತು ಸಮಾಂತರ ಚತುರ್ಭುಜದ ಒಂದು ಕೋನ 90 ಡಿಗ್ರಿ ಇದ್ದರೆ ಅದು ಆಯತ ಅಂತ ಅನಿಸ್ಕೊಳ್ಳುತ್ತೆ. ಇದು ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ನಾವು ಏನಂತ ಹೇಳ್ತೀವಿ, ABCD ಒಂದು ಆಯತ ಅನ್ನುವಂತಹ ತೀರ್ಮಾನಕ್ಕೆ ಬರ್ತೀವಿ ವಿದ್ಯಾರ್ಥಿಗಳೇ. ನಾವು ಅದೇ ಅಲ್ಲ ಪ್ರೂವ್ ಮಾಡಬೇಕಾಗಿರೋದು ಈ ಪ್ರಶ್ನೆಯಲ್ಲಿ ಅಲ್ವಾ? ಓಕೆ, ಸೊ ಇದು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ನಾನು, ಅಲ್ವಾ ವಿದ್ಯಾರ್ಥಿಗಳೇ? ಸರಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಅದು ವಜ್ರಾಕೃತಿಯಾಗುತ್ತದೆ ಎಂದು ತೋರಿಸಿ. ಮೂರನೇ ಪ್ರಶ್ನೆಗೆ ಬಂದಾಗ ವಿದ್ಯಾರ್ಥಿಗಳೇ, ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಅದು ವಜ್ರಾಕೃತಿಯಾಗುತ್ತದೆ ಎಂದು ತೋರಿಸಿ ಅಂತ ಇದೆ. ಸೊ ಇಲ್ಲಿ ಡಯಾಗ್ರಾಮನ್ನು ತಗೊಳ್ಳಿ. ABCD ಒಂದು ಚತುರ್ಭುಜ, ಕರ್ಣಗಳು AC ಮತ್ತು BDಗಳು ಇವು ಓನಲ್ಲಿ ಅರ್ಧಿಸಲ್ಪಟ್ಟಿದ್ದಾವೆ ಮತ್ತು ಲಂಬವಾಗಿಯೇ ಅರ್ಧಿಸಿದೆ, ಏಕೆಂದರೆ 90 ಡಿಗ್ರಿಯನ್ನು ಉಂಟು ಮಾಡಿದೆ. ಈಗ ಇದನ್ನು ನಾವು ಏನಂತ ಪ್ರೂವ್ ಮಾಡಬೇಕು, ವಜ್ರಾಕೃತಿ ಅಂತೇಳಿ ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳೇ. ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ ತ್ರಿಭುಜ AOD ಮತ್ತು ತ್ರಿಭುಜ COD ಈ ಎರಡು ತ್ರಿಭುಜವನ್ನು ತಗೊಳ್ಳಿ ವಿದ್ಯಾರ್ಥಿಗಳು. ಇದರಲ್ಲಿ OA = OC ಆಗಿರುತ್ತೆ, ಕಾರಣ ದತ್ತ ಅಲ್ವಾ? ಹಾಗೆಯೇ ಎರಡು ತ್ರಿಭುಜಕ್ಕೂ OD ಅನ್ನೋದು ಒಂದೇ ಒಂದು ಬಾಹು, ಹಾಗಾಗಿ ಇದನ್ನು ಉಭಯ ಸಾಮಾನ್ಯ ಬಾಹು ಅಂತ ಕರಿತೀವಿ. ಕೋನ AOD ಕೋನ COD ಪರಸ್ಪರ ಇವು ಸಮನಾಗಿರ್ತವೆ, ಕಾರಣ 90 ಡಿಗ್ರಿನ ಹೊಂದಿರುತ್ತೆ. ಹಾಗಾದರೆ ಇಲ್ಲಿ ಎರಡು ಬಾಹುಗಳು ಒಂದು ಕೋನ ಇದೆ. ಕೋಬ ಸಿದ್ಧಾಂತದ ಪ್ರಕಾರ ತ್ರಿಭುಜ AOD ಅನ್ನೋದು ತ್ರಿಭುಜ COD ಏನಾಗಿರುತ್ತೆ, ಸಮರೂಪತೆಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಆಗ AD = CD ಅಂತ ಹೇಳಿ ಕರಿತೇವೆ. ಇದೇ ರೀತಿ CD ಕೂಡ ಏನಾಗಿರುತ್ತೆ, BC ಬಾಹುಗೆ ಸಮನಾಗಿರುತ್ತೆ. ಹಾಗೆಯೇ BC ಕೂಡ BAಗೆ ಸಮನಾಗಿರುತ್ತೆ. BAನೂ ಕೂಡ ADಗೆ ಏನಾಗಿರುತ್ತೆ, ಸಮವಾಗಿರುತ್ತೆ. ಒಟ್ಟಾರೆ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ ವಿದ್ಯಾರ್ಥಿಗಳೇ, ಏನಂದರೆ AD = CD, CD = BC, BC = AB ಅಂತ ಹೇಳಿ ಕರಿತೀವಿ. ಈ ಎಲ್ಲ ಗುಣಲಕ್ಷಣಗಳು ನಮ್ಮ ವಜ್ರಾಕೃತಿಯಲ್ಲಿ ಕಂಡುಬರುತ್ತೆ. ಹಾಗಾಗಿ ABCD ಅನ್ನೋದು ಒಂದು ವಜ್ರಾಕೃತಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಅಲ್ವಾ? ನಂತರ ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ವರ್ಗದ ಕರ್ಣಗಳು ಪರಸ್ಪರ ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತದೆ ಎಂದು ತೋರಿಸಿ ಅಂತ ಇದೆ. ಇಲ್ಲಿ ನಾವು ಚಿತ್ರವನ್ನು ಗಮನಿಸಿದಾಗ ವರ್ಗವನ್ನು ತೆಗೆದುಕೊಳ್ಬೇಕು. ABCD ಅನ್ನೋದು ವರ್ಗ. ಇಲ್ಲಿ ಕರ್ಣಗಳು AC ಮತ್ತು BDಗಳು ಇವು ಓನಲ್ಲಿ ಸಂಧಿಸಲ್ಪಟ್ಟಿದ್ದಾವೆ, ಸಮನಾಗಿದ್ದಾವೆ ಮತ್ತು ಲಂಬವಾಗಿ ಅರ್ಧಿಸುತ್ತೆ ಅಂತ ಪ್ರೂವ್ ಮಾಡಬೇಕು. ಅಂದರೆ 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿರುವಂತಹ ತ್ರಿಭುಜಗಳನ್ನು ನಾವು ತಗೊಂಡು ಪ್ರೂವ್ ಮಾಡ್ತಾ ಹೋಗಬೇಕಾಗತ್ತೆ. ತ್ರಿಭುಜ ABD ಮತ್ತು ತ್ರಿಭುಜ ABCಗಳಲ್ಲಿ AD = BC ಇವು ವರ್ಗದ ಅಭಿಮುಖ ಬಾಹುಗಳು ಅಂತ ಹೇಳ್ತೀವಿ. ಕೋನ DAB ಅನ್ನೋದು ಕೋನ CBA ಇವುಗಳು 90 ಡಿಗ್ರಿ ಆಗಿರುತ್ತೆ ಮತ್ತು ವರ್ಗದ ಎಲ್ಲ ಕೋನಗಳು 90 ಡಿಗ್ರಿಯನ್ನು ಹೊಂದಿರುತ್ತೆ ಅಂತ ಕರಿತೇವೆ. ಇಲ್ಲಿ ಬರುವಂತಹ ಬಾಹು AB ಇದು ಎರಡೂ ತ್ರಿಭುಜಕ್ಕೆ ಉಭಯ ಸಾಮಾನ್ಯ ಬಾಹುವಾಗಿದೆ. ಹಾಗಾಗಿ ನಮ್ಮ ಬಾಕೋಬ ಸಿದ್ಧಾಂತದ ಪ್ರಕಾರ ತ್ರಿಭುಜ AOD ತ್ರಿಭುಜ CODಗೆ ಸಮರೂಪತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಆಗ AC = BD ಆಗಿರಲೇಬೇಕು. ಕಾರಣಗಳು ಪರಸ್ಪರ ಸಮ ಅಂತ ಪ್ರೂವ್ ಮಾಡಿದ್ವಿ ವಿದ್ಯಾರ್ಥಿಗಳೇ. ಈ ಅಂಶ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಅಲ್ವಾ? ಏನಾದರೂ ಡೌಟ್ ಇದೆಯಾ? ಇಲ್ಲ. ಡೌಟ್ ಇದ್ದರೆ ನಂತರ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕಸ್ ಮಾಡ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟು ಇನ್ನು ಉಳಿದ ತ್ರಿಭುಜಗಳು. ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ AB = CD ವರ್ಗದ ಅಭಿಮುಖ ಬಾಹುಗಳು. ಕೋನ OAB ಕೋನ OCDಗೆ ಸಮನಾಗಿರ್ತವೆ. ಇವು ಪರ್ಯಾಯ ಕೋನಗಳು ಅಂತ ಹೇಳಿ ಕರಿತೀವಿ. ಹಾಗೆಯೇ ಕೋನ OBA ಕೋನ ODC ಇವುಗಳು ಕೂಡ ಸಮನಾಗಿರ್ತವೆ. ಇದು ಕೂಡ Z ಆಕಾರದಲ್ಲಿ ನಮಗೆ ಕಂಡು ಬರ್ತವೆ.
ಹಾಗಾಗಿ ಇವುಗಳನ್ನು ಪರ್ಯಾಯ ಕೋನಗಳು ಅಂಥೇಳಿ ಕರೀತೇವೆ. ಕೋಬಾಕೋ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎಒಬಿ ಅನ್ನೋದು ತ್ರಿಭುಜ ಸಿಒಡಿಗೆ ಪರಸ್ಪರ ಸಮರೂಪತೆಯನ್ನು ಹೊಂದಿರುತ್ತೆ. ಹಾಗಾಗಿ OA ಇಸ್ ಈಕ್ವಲ್ ಟು OC ಮತ್ತು OB ಇಸ್ ಈಕ್ವಲ್ ಟು OD ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇದನ್ನ ಸಮೀಕರಣ 1 ಅಂತ ಹೇಳಿ ತೆಗೆದುಕೊಳ್ಳೋಣ. ನಂತರ ತ್ರಿಭುಜ AOD ಮತ್ತು ತ್ರಿಭುಜ CODಗಳಲ್ಲಿ AD ಇಸ್ ಈಕ್ವಲ್ ಟು CD. ಇದು ವರ್ಗದ ಅಭಿಮುಖ ಬಾಹುಗಳು. OA ಇಸ್ ಈಕ್ವಲ್ ಟು OC ಅಂತ ಸಾಧಿಸಿದ್ದೇವೆ. ಹಾಗಾಗಿ ಅವು ಬಾಹುಗಳು ಸಮ ಅಂತ ತಗೊಂಡಿದ್ದಾವೆ. ಈ ಎರಡೂ ತ್ರಿಭುಜಕ್ಕೆ OD ಅನ್ನೋದೇನು ಉಭಯ ಸಾಮಾನ್ಯ ಬಾಹು. ಹಾಗಾದರೆ ಬಾ ಸಿದ್ಧಾಂತದ ಪ್ರಕಾರ ತ್ರಿಭುಜ AOD ಮತ್ತು ತ್ರಿಭುಜ COD ಪರಸ್ಪರ ಸಮರೂಪತೆಯನ್ನು ಹೊಂದಿರುತ್ತೆ ವಿದ್ಯಾರ್ಥಿಗಳ. ಇದರಲ್ಲಿ ಬರುವ ಕೋನ AOD ನೆಕ್ಸ್ಟ್ COD ಕೋನಗಳು ಸಮ. ಹಾಗೆಯೇ ಕೋನ AOD ಮತ್ತು ಕೋನ COD ಇವುಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಏಕೆಂದರೆ ಸರಳ ಯುಗ್ಮ ಕೋನಗಳು ಇವು. ಇದನ್ನು ಸಮೀಕರಣ 2 ಅಂತ ತಗೋಣ. ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಈ ಎರಡು ಕೋನಗಳು 90 ಡಿಗ್ರಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ OD ಇಸ್ ಪರ್ಪೆಂಡಿಕ್ಯುಲರ್ ಟು AC ಅಂತ ಕರಿತೀವಿ. OD ಬಾವು AC ಬಾವುಗೆ ಏನಾಗಿದೆ, ಲಂಬವಾಗಿದೆ. ಏಕೆಂದರೆ O ನಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಹಾಗೆಯೇ ಈ BD ಅನ್ನೋದು ACಗೆ ಏನಾಗಿದೆ, ಲಂಬವಾಗಿದೆ. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಂಡ್ರೆ ಸಮೀಕರಣ 1 ಮತ್ತು 2ರಿಂದ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಅದೇ ಒಂದು ವರ್ಗದ ಕರ್ಣಗಳು ಪರಸ್ಪರ ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತವೆ ಅಂತೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ನಂತರ 5ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಒಂದು ಚತುರ್ಭುಜದ ಕರ್ಣಗಳು ಸಮ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಅದು ವರ್ಗವಾಗುವುದು ಎಂದು ತೋರಿಸಿ ಅಂತ ಇದೆ. ABCD ಒಂದು ಚತುರ್ಭುಜ, AC ಮತ್ತು BDಗಳು ಕರ್ಣ. ಇವು O ನಲ್ಲಿ ಸಂಧಿಸಲ್ಪಟ್ಟಿದ್ದಾವೆ ಮತ್ತು ಲಂಬವಾಗಿದ್ದಾವೆ. ಈಗ ಇದು ವರ್ಗ ಅಂತ ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳೇ ನಾವು. ಹಾಗಾದರೆ ಇದಕ್ಕೆ ಪರಿಹಾರವನ್ನು ನೋಡಿದರೆ ತ್ರಿಭುಜ AOD ಮತ್ತು ತ್ರಿಭುಜ CODಗಳಲ್ಲಿ OA ಇಸ್ ಈಕ್ವಲ್ ಟು OC ದತ್ತ. OD ಅನ್ನೋದೇನಾಗಿದೆ, ಈ ಎರಡು ತ್ರಿಭುಜಕ್ಕೆ ಉಭಯ ಸಾಮಾನ್ಯ ಬಾಹುವಾಗಿದೆ. ಹಾಗಾಗಿ ಕೋನ AOD ಇಸ್ ಈಕ್ವಲ್ ಟು ಕೋನ COD ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳಿ ಕರಿತೇವೆ. ಸೊ ಇದಕ್ಕೆ ಕಾರಣ ದತ್ತ ಅಂತ ಹೇಳ್ತೀವಿ. ಹಾಗಾದರೆ ಈ ಮೂರು ಅಂಶಗಳ ಪ್ರಕಾರ ತ್ರಿಭುಜ AOD ಮತ್ತು ತ್ರಿಭುಜ CODಗಳು ಸಮರೂಪತೆಯನ್ನು ಹೊಂದಿರುತ್ತೆ. ಮುಖ್ಯ ಕಾರಣ ಬಾಕೋಬಾ ಸಿದ್ಧಾಂತದ ಪ್ರಕಾರ AD ಇಸ್ ಈಕ್ವಲ್ ಟು CD ಆಗಿರುತ್ತೆ ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ CD ಅನ್ನೋದು BC ಆಗಿರುತ್ತೆ. BC ಬಾವು ABಗೆ ಸಮನಾಗಿರುತ್ತೆ ಮತ್ತು BA ಬಾವು ADಗೆ ಸಮನಾಗಿರುತ್ತೆ. ಹಾಗಾಗಿ ಟೋಟಲ್ ಆಗಿ ಹೇಳೋದಾದರೆ AD ಇಸ್ ಈಕ್ವಲ್ ಟು CD ಇಸ್ ಈಕ್ವಲ್ ಟು BC ಇಸ್ ಈಕ್ವಲ್ ಟು AB ಬಾವುಗಳಿಗೆ ಪರಸ್ಪರ ಸಮವಾಗಿರ್ತವೆ ಅಂಥೇಳಿ ನಾವು ಹೇಳಲ್ಪಡ್ತೇವೆ. ಇದನ್ನು ಸಮೀಕರಣ 1 ಅಂಥೇಳಿ ತೆಗೆದುಕೊಳ್ಳೋಣ. ಆದ್ದರಿಂದ ABCD ಸಮಾಂತರ ಚತುರ್ಭುಜ ಅಂತೇಳಿ ಕರಿತೇವೆ, ಈ ಅಂಶ ಕಂಡುಬಂದಿರೋದ್ರಿಂದ. ನಂತರ ಬರುವಂತಹ ತ್ರಿಭುಜಗಳು ತ್ರಿಭುಜ BAD ಮತ್ತು ತ್ರಿಭುಜ ABCಗಳಲ್ಲಿ AD ಇಸ್ ಈಕ್ವಲ್ ಟು BC ನಾವು ಸಾಧಿಸಿದ್ದೇವೆ. AC ಇಸ್ ಈಕ್ವಲ್ ಟು BD ಆಗಿರುತ್ತೆ, ಕಾರಣ ದತ್ತ. ಹಾಗೆಯೇ ಈ ಎರಡು ತ್ರಿಭುಜಕ್ಕೆ AB ಬಾವು ಉಭಯ ಸಾಮಾನ್ಯ ಬಾವು. AB ಇಸ್ ಈಕ್ವಲ್ ಟು AB ಅಂತೇಳಿ ಕರಿತೇವೆ. ತ್ರಿಭುಜ BAD ಮತ್ತು ತ್ರಿಭುಜ ABCಗಳು ಪರಸ್ಪರ ಸಮರೂಪತೆಯನ್ನು ಹೊಂದಿರುತ್ತೆ ನಮ್ಮ ಬಾಬಾ ಸಿದ್ಧಾಂತದ ಪ್ರಕಾರ. ಇದರಲ್ಲಿ ಬರುವ ಕೋನಗಳು BAD ಮತ್ತು ABC ವಿದ್ಯಾರ್ಥಿಗಳೇ ಕೋನಗಳು ಸಮ. ಅಂದರೆ A ಕೋನ B ಕೋನಗೆ ಸಮ ಅಂತ ಅರ್ಥ. ಇವುಗಳ ಮೊತ್ತನೂ ಕೂಡ 180 ಡಿಗ್ರಿ ಆಗಿರುತ್ತೆ. ಏಕೆಂದರೆ ಸಮಾಂತರ ಚತುರ್ಭುಜದಲ್ಲಿ ಬರುವಂತಹ ಅನುಕ್ರಮ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರೋದ್ರಿಂದ ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 1 ಮತ್ತು 2 ನಾವು ಅಬ್ಸರ್ವ್ ಮಾಡಿದರೆ ಈ ಎಲ್ಲ ಗುಣಲಕ್ಷಣಗಳು ನಮ್ಮ ವರ್ಗದಲ್ಲಿ ಕಂಡು ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿನೇ ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ, ABCD ಒಂದು ವರ್ಗ ಅಂಥೇಳಿ ಹೇಳ್ತೇವೆ. ಅಲ್ಲಿಗೆ ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತ ತಿಳಿತೀನಿ.
ಏನಾದರೂ ಡೌಟ್ ಇದೆಯಾ? ಇಲ್ಲ ಅಲ್ಲ ವಿದ್ಯಾರ್ಥಿಗಳೇ? ಸೊ ನಿಮಗೇನಾದರೂ ಸ್ಟೆಪ್ಸಲ್ಲಿ ಡೌಟ್ ಇತ್ತು ಅಂದರೆ ಆಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಬೇಕಾದರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಈ ಲೆಕ್ಕ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನೆಕ್ಸ್ಟು ಮುಂದಿನ ಲೆಕ್ಕ 6ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಕರ್ಣ ಎ ಸಿಯು ಕೋನ ಎಯನ್ನು ದ್ವಿಭಾಗಿಸುತ್ತದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಅದು ಕೋನ ಸಿ ಯನ್ನು ಸಹ ದ್ವಿಭಾಗಿಸುತ್ತದೆ. ನೆಕ್ಸ್ಟು ಎರಡನೇ ಪ್ರಶ್ನೆ, ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎಂದು ತೋರಿಸಿ ಅಂತ ಇದೆ. ವಿದ್ಯಾರ್ಥಿಗಳಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಇದೆ. ಎ ಸಿ ಕರ್ಣ, ಎ ಬಿ ಸಿ ಮತ್ತು ಎ ಡಿ ಸಿ ಅನ್ನುವಂತಹ 2 ತ್ರಿಭುಜಗಳು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಹಾಗಾದರೆ ಇದಕ್ಕೆ ಪರಿಹಾರವನ್ನು ನಾವು ನೋಡಿದರೆ, ಕೋನ ಡಿ ಎ ಸಿ ಅನ್ನೋದು ಕೋನ ಬಿ ಎ ಸಿಗೆ ಸಮನಾಗಿರುತ್ತೆ. ಅದಲ್ದಲೇ ಇವುಗಳು ಕೋನ ಬಿ ಎ ಡಿಯ ಅರ್ಧದಷ್ಟು ಇರುತ್ತೆ. ನಂತರ ಕೋನ ಡಿ ಎ ಸಿ ಮತ್ತು ಕೋನ ಎ ಸಿ ಬಿಗಳು ನಮಗೆ ನೋಡಲಿಕ್ಕೆ ಝೆಡ್ ಆಕಾರದಲ್ಲಿ ಕಾಣ್ತಾ ಇದೆ. ಹಾಗಾದರೆ ಇವುಗಳು ಪರಸ್ಪರ ಸಮನಾಗಿದ್ದಾವೆ. ಯಾಕೆ ಅಂದರೆ ಇವುಗಳು ಪರ್ಯಾಯ ಕೋನಗಳು ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಮುಂದೆ ಇನ್ನೊಂದು ಜೊತೆ ಪರ್ಯಾಯ ಕೋನ ಇದೆ, ಕೋನ ಬಿ ಎ ಸಿ, ಕೋನ ಡಿ ಸಿ ಎ ಅಲ್ವಾ? ಇವುಗಳು ಕೂಡ ಪರ್ಯಾಯ ಕೋನಗಳು ವಿದ್ಯಾರ್ಥಿಗಳೇ. ಮತ್ತೆ ನಾನು ನಂತರ ಉಳಿದ ಕೋನಗಳು ಕೋನ ಎ ಸಿ ಬಿ ಮತ್ತು ಕೋನ ಡಿ ಸಿ ಎ ಪರಸ್ಪರ ಸಮ ಅಂತೀನಿ. ಇವುಗಳು ಬಿ ಸಿ ಡಿಗೆ ಏನಾಗಿರ್ತವೆ? ಅರ್ಧದಷ್ಟು ಹೊಂದಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಎ ಸಿಯು ಕೋನ ಸಿ ಯನ್ನು ಸಹ ದ್ವಿಭಾಗಿಸುತ್ತದೆ ಅನ್ನುವಂತಹ ತೀರ್ಮಾನಕ್ಕೆ ಬರ್ತವೆ. ಇದೇ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಇದರ ಪ್ರಕಾರ ಎಲ್ಲ ಕೋನಗಳು ಕೂಡ ಸಮನಾಗಿರ್ತವೆ. ಕೋನ ಡಿ ಎ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ, ಕೋನ ಎ ಸಿ ಬಿ ಹಾಗೂ ಕೋನ ಡಿ ಸಿ ಎ ಇವುಗಳು ಪರಸ್ಪರ ಸಮನಾಗಿರ್ತವೆ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಅಂತೀವಿ. ಯಾಕೆಂದರೆ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಕೂಡ ಸಮನಾಗಿರುತ್ತೆ ಅಂಥೇಳಿ. ಹಾಗಾದರೆ ಎ ಬಿ ಸಿ ಡಿ ಎಲ್ಲ ಬಾಹುಗಳು ಸಮವಾಗಿರೋದ್ರಿಂದ ಇದು ಒಂದು ಸಮಾಂತರ ಚತುರ್ಭುಜ ಅಂತ ಅನಿಸ್ಕೊಳ್ಳುತ್ತೆ ಅಲ್ವಾ? ಹಾಗಾದರೆ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳ. ಈ ಎಲ್ಲ ಗುಣಲಕ್ಷಣಗಳು ನಮ್ಮ ವಜ್ರಾಕೃತಿಯಲ್ಲಿ ಬರೋದು, ಹಾಗಾಗಿ ವಜ್ರಾಕೃತಿ ಅಂತೇಳಿ ಹೇಳ್ತವೆ. ಈ ಪ್ರಶ್ನೆ ಕೂಡ ಅರ್ಥ ಆಗಿದೆ ಅಂತ ತಿಳಿತೇನೆ. ನೆಕ್ಸ್ಟು 7ನೇ ಪ್ರಶ್ನೆಗೆ ಬಂದಾಗ, ಎ ಬಿ ಸಿ ಡಿ ಒಂದು ವಜ್ರಾಕೃತಿ. ಎ ಸಿ ಕರ್ಣವು ಕೋನ ಎ ಮತ್ತು ಕೋನ ಸಿ ಯನ್ನು ದ್ವಿಭಾಗಿಸುತ್ತದೆ ಮತ್ತು ಬಿ ಡಿ ಕರ್ಣವು ಕೋನ ಬಿ ಮತ್ತು ಕೋನ ಡಿ ಯನ್ನು ದ್ವಿಭಾಗಿಸುತ್ತದೆ ಎಂದು ತೋರಿಸಿ ಅಂತ ಇದೆ. ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ, ಎ ಬಿ ಸಿ ಡಿ ಒಂದು ವಜ್ರಾಕೃತಿ. ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಸಿ ಇಸ್ ಈಕ್ವಲ್ ಟು ಕೋನ ಸಿ ಡಿ ಇಸ್ ಈಕ್ವಲ್ ಟು ಕೋನ ಎ ಡಿ. ಎ ಸಿ ಬಿ ಡಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ಲಂಬವಾಗಿದೆ ಅಂತ ಹೇಳ್ತೇವೆ. ಹಾಗೂ ಒ ಎ ಇಸ್ ಈಕ್ವಲ್ ಟು ಒ ಸಿ ಅಂತ ಕರಿತೀವಿ. ಮತ್ತು ಒ ಬಿ ಒ ಡಿಗೆ ಸಮನಾಗಿರುತ್ತೆ. ಇಲ್ಲಿರುವಂತಹ ತ್ರಿಭುಜಗಳು ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಎ ಒ ಡಿಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಡಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಕಾರಣ ದತ್ತ. ಹಾಗೆಯೇ ಒ ಬಿ ಇಸ್ ಈಕ್ವಲ್ ಟು ಒ ಡಿ ಆಗಿರುತ್ತೆ. ಆ ಎರಡು ತ್ರಿಭುಜಕ್ಕೆ ಎ ಒ ಅನ್ನೋದು ಉಭಯ ಸಾಮಾನ್ಯ ಬಾಹುವಾಗಿರುತ್ತೆ. ತ್ರಿಭುಜ ಎ ಒ ಬಿ ಅನ್ನೋದು ತ್ರಿಭುಜ ಎ ಒ ಡಿಗೆ ಸಮರೂಪತೆಯನ್ನು ಹೊಂದಿದೆ. ಅಲ್ಲಿ ಕಂಡುಬರುವಂತಹ ಕೋನ ಒ ಎ ಬಿ ಒ ಎ ಡಿಗೆ ಸಮನಾಗಿರುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಜೊತೆ ಕೋನ ಇದೆಯಲ್ಲ ವಿದ್ಯಾರ್ಥಿಗಳೇ, ಒ ಸಿ ಬಿ ಅನ್ನೋದು ಒ ಸಿ ಡಿಗೆ ಸಮನಾಗಿರುತ್ತೆ. ಹಾಗಾಗಿ ಎ ಸಿ ಯು ಕೋನ ಎ ಮತ್ತು ಕೋನ ಸಿ ಯನ್ನು ದ್ವಿಭಾಗಿಸುತ್ತದೆ ಅಂತೇಳಿ ಕರೀತೇವೆ. ತ್ರಿಭುಜ ಎ ಒ ಡಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಅಂತೀವಿ. ಹಾಗೆಯೇ ಒ ಎ ಇಸ್ ಈಕ್ವಲ್ ಟು ಒ ಸಿ ಅಂತ ಕರಿತೀವಿ. ಒ ಡಿ ಅನ್ನೋದು ಉಭಯ ಸಾಮಾನ್ಯ ಬಾಹು. ಹಾಗಾಗಿ ಎ ಒ ಡಿ ಮತ್ತು ಸಿ ಒ ಡಿಗಳು ಏನಾಗಿರಲೇಬೇಕು? ಸಮರೂಪತೆಯನ್ನು ಹೊಂದಿರಲೇಬೇಕಲ್ವ ವಿದ್ಯಾರ್ಥಿಗಳ? ಈ ಎಲ್ಲ ಅಂಶಗಳು ಇರೋದ್ರಿಂದ ಅದರಲ್ಲಿ ಬರುವಂತಹ ಕೋನಗಳು ಒ ಡಿ ಎ ಮತ್ತು ಒ ಡಿ ಸಿ ಇವುಗಳು ಪರಸ್ಪರ ಸಮನಾಗಿರ್ತವೆ. ಅದೇ ರೀತಿಯಾಗಿ ಒ ಬಿ ಎ ಒ ಬಿ ಸಿಗೂ ಕೂಡ ಏನಾಗಿರಬೇಕು? ಸಮ ಆಗಿರಲೇಬೇಕು.
ಹಾಗಾಗಿ ಬಿ ಡಿ ಯು ಕೋನ ಬಿ ಮತ್ತು ಕೋನ ಡಿಯನ್ನು ದ್ವಿಭಾಗಿಸುತ್ತದೆ ಅಂಥೇಳಿ ಕರೆಯಲ್ಪಡ್ತವೆ. ಹಾಗಾದರೆ ಈ ಎಲ್ಲ ಅಂಶಗಳು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನಂತರ ಮುಂದೆ ಬರುವಂತಹ ಲೆಕ್ಕ 8 ಮತ್ತು 9ನೇ ಲೆಕ್ಕವನ್ನು ನೀವೇ ಮಾಡಬೇಕು. ಏನು ಇಂದಿನ ಲೆಕ್ಕವನ್ನು ಮಾಡಿದ್ವಿ 7ನೇ ಲೆಕ್ಕ, ಅದೇ ರೀತಿಯಾಗಿ ಮಾಡುವಂಥದ್ದು ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೆ ಉತ್ತರಗಳನ್ನು ನೀಡಿದ್ದೇನೆ. ನೀವೇ ಪ್ರಾಂಪ್ಟಾಗಿ ಓನಾಗೆ ನೋಡ್ದಲೇ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲದೆ ಇದ್ದಾಗ ಮಾತ್ರ ಈ ಉತ್ತರಗಳನ್ನು ನೋಡ್ತಾ ಹೋಗಿ ವಿದ್ಯಾರ್ಥಿಗಳೇ. ಓಕೆ, ಈಸಿಯಾಗಿರೋದ್ರಿಂದ ಇವುಗಳನ್ನು ನಿಮಗೆ ಬಿಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ನಂತರ 10ನೇ ಪ್ರಶ್ನೆಗೆ ನಾವು ಬಂದಾಗ, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಪಿ ಮತ್ತು ಸಿ ಕ್ಯೂಗಳು ಎ ಮತ್ತು ಸಿ ಶೃಂಗಗಳಿಂದ ಬಿ ಡಿ ಕರ್ಣಕ್ಕೆ ಎಳೆದ ಲಂಬಗಳಾಗಿವೆ. ಇದರಲ್ಲಿ ಒಂದನೇದು ತ್ರಿಭುಜ ಎ ಪಿ ಬಿ ತ್ರಿಭುಜ ಸಿ ಕ್ಯೂ ಡಿಗೆ ಸಮರೂಪತೆಯನ್ನು ಹೊಂದಿದೆ. ಎರಡನೇ ಪ್ರಶ್ನೆ, ಎ ಪಿ ಸಿ ಕ್ಯೂ ಎಂದು ತೋರಿಸಿ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಚಿತ್ರವನ್ನು ನೋಡಿದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ, ಬಿ ಡಿ ಕರ್ಣ, ಎ ಪಿ ಅನ್ನೋದು ಬಿ ಡಿಗೆ, ಸಿ ಕ್ಯೂ ಅನ್ನೋದು ಬಿ ಡಿಗೆ ಲಂಬವಾಗಿ ನಮಗೆ ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳೇ. ಅದಲ್ಲದಲ್ಲೇ ಪಿ ಮತ್ತು ಕ್ಯೂಗಳಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಇದಕ್ಕೆ ನಾವು ಪರಿಹಾರವನ್ನು ನೋಡಿದರೆ ತ್ರಿಭುಜ ಎ ಪಿ ಬಿ ಮತ್ತು ತ್ರಿಭುಜ ಸಿ ಕ್ಯೂ ಡಿಗಳಲ್ಲಿ ಎ ಬಿ ಸಿ ಡಿ ಇವೇ ನೀವು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಹಾಗೆಯೇ ಇಲ್ಲಿ ನಮಗೆ ಪರ್ಯಾಯ ಕೋನಗಳ ಜೋಡಿ ಕಂಡು ಬರ್ತಾ ಇದೆ. ಎ ಬಿ ಪಿ ಅನ್ನೋದು ಸಿ ಡಿ ಕ್ಯೂಗೆ ಏನಾಗಿದೆ, ಸಮನಾಗಿದೆ. ಇವುಗಳು ಕೂಡ ಝೆಡ್ ಆಕಾರದಲ್ಲಿದ್ದಾವೆ ಅಲ್ವಾ. ಹಾಗೆಯೇ ಎ ಪಿ ಬಿ ಕೋನ ಸಿ ಕ್ಯೂ ಡಿ ಕೋನಕ್ಕೂ ಕೂಡ ಸಮನಾಗಿದೆ. ಯಾಕೆಂದರೆ ಅಲ್ಲಿ ನಮಗೆ 90 ಡಿಗ್ರಿ ಕೋನ ಉಂಟಾಗಿದೆ. ಎಲ್ಲಿ? ಕೋನ ಪಿ ಮತ್ತು ಕೋನ ಕ್ಯೂ ಅಲ್ಲಿ. ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ಗೊತ್ತಾಗ್ತಾ ಇದೆ, ಆ ಸಿಂಬಲನ್ನು ಕೂಡ ನಾನು ಕೊಟ್ಟಿದ್ದೇನೆ. 90 ಡಿಗ್ರಿಯನ್ನು ಹೊಂದಿದೆ. ಇದಕ್ಕೆ ಮುಖ್ಯ ಕಾರಣ ದತ್ತ ಅಂತೇಳಿ ಹೇಳ್ತೀವಿ. ಹಾಗಾದರೆ ಈ ಎಲ್ಲ ಅಂಶಗಳು ಇರೋದರಿಂದ ಎರಡು ಕೋನಗಳು ಒಂದು ಬಾಹು ಅಂದರೆ ಕೋ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಪಿ ಬಿ ಅನ್ನೋದು ತ್ರಿಭುಜ ಸಿ ಕ್ಯೂ ಡಿಗೆ ಸಮರೂಪತೆಯನ್ನು ಹೊಂದಿದೆ. ಹೀಗೆ ಸಮರೂಪತೆಯನ್ನು ಹೊಂದಿದೆ ಅಂತೇಳಿ ಪ್ರೂವ್ ಮಾಡಿದ್ವಿ. ಎರಡನೇ ಪ್ರಶ್ನೆಗೆ ಬಂದಾಗ ಅದರಲ್ಲಿ ಬರುವಂತಹ ಸರ್ವಸಮ ತ್ರಿಭುಜದಲ್ಲಿ ಅನುರೂಪ ಬಾಹುಗಳು ಕೂಡ ಸಮನಾಗಿರ್ತವೆ. ಹಾಗಾದರೆ ಆ ಎರಡು ಬಾಹುಗಳು ಯಾವುದು ವಿದ್ಯಾರ್ಥಿಗಳೇ? ವೆರಿ ಗುಡ್, ಎ ಪಿ ಸಿ ಕ್ಯೂ ಅಲ್ವಾ. ನೀವೇ ಉತ್ತರಗಳನ್ನು ನೀಡ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲ ಅಂಶಗಳು ತುಂಬ ಈಸಿಯಾಗಿ ನಮಗೆ ಸಾಲ್ವ್ ಮಾಡುವಂಥದ್ದಾಗಿದೆ. ಹಾಗಾಗಿ ಇದರಲ್ಲಿ ಬರುವಂಥ ಕಾನ್ಸೆಪ್ಟ್ನ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳೇ. ಅಲ್ಲಿಗೆ ಇಲ್ಲಿರುವಂತಹ ಎಲ್ಲ ಲೆಕ್ಕಗಳು, ಅಭ್ಯಾಸದ ಲೆಕ್ಕಗಳು, ಇದುವರೆಗೂ ನೋಡಿರುವಂತಹ ಲೆಕ್ಕಗಳು ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಈ ಪಾಠದಲ್ಲಿ ಬಂದಿರುವಂತಹ ಎಲ್ಲ ಕಲಿಕಾಂಶಗಳು ಇದುವರೆಗೂ ಮಾಡಿರುವಂಥದ್ದಷ್ಟೇ. ಮತ್ತು ಚತುರ್ಭುಜದ ವಿಧಗಳು, ಚತುರ್ಭುಜ ಅಂದ್ರೇನು, ಅವುಗಳ ಆಕೃತಿ, ಗುಣಲಕ್ಷಣಗಳು, ಪ್ರಮೇಯದ ಸಾಧನೆಗಳು, ಅವುಗಳನ್ನು ಹೇಗೆ ಸಾಧಿಸಿದ್ವಿ, ಉದಾಹರಣೆ ಲೆಕ್ಕ, ಅಭ್ಯಾಸದ ಲೆಕ್ಕ. ವಿದ್ಯಾರ್ಥಿಗಳೇ, ಈ ಎಲ್ಲ ಅಂಶಗಳು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೇನೆ. ನಿಮಗೇನಾದರೂ ಡೌಟ್ ಇತ್ತು ಅಂದರೆ ನಂತರ ನನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ನಿಮಗೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, ಸುಮಾರು ಸಲ ಬೇಕಾದ್ರೆ ನಾನು ಹೇಳ್ಕೊಡ್ತಾರೆ. ನಿಮಗೇನಾದರೂ ಡೌಟ್ ಇದ್ದರೆ. ಇಲ್ಲಿ ಡೌಟ್ ಇಲ್ಲ ಅನ್ನೋಂಗಿಲ್ಲ, ಯಾಕೆಂದರೆ ತುಂಬ ಈಸಿ ಇರುವಂತಹ ಸ್ಟೆಪ್ಸ್ಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ಇಲ್ಲಿ ನಾನು ನಿಮಗೆ ಏನು ಹೋಮ್ವರ್ಕನ್ನು ಕೊಟ್ಟಿದ್ದೇನೆ, ಚತುರ್ಭುಜದ ವಿಧಗಳಿದಾವಲ್ಲ, ಕ್ವಶನ್ ಫ್ರೇಮನ್ನು ಮಾಡಿಬಿಟ್ಟು ಕ್ವಶನ್ ವಿತ್ ಡಯಾಗ್ರಾಮ್ ವಿತ್ ಗುಣಲಕ್ಷಣಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬರೆದಿರಿ ವಿದ್ಯಾರ್ಥಿಗಳೇ. ಮುಂದಿನ ಅವಧಿಯಲ್ಲಿ ನಾನು ಅದನ್ನು ಕರೆಕ್ಷನ್ ಮಾಡ್ತೇನೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಕಲಿಕಾಂಶಗಳು ಅರ್ಥ ಆಗಿದೆ ಅಂತ ಭಾವಿಸಿ ಪಾರ್ಟ್ ಫಸ್ಟನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ. ಚತುರ್ಭುಜಗಳು ಪಾಠದ್ದು. ಇದರ ಮುಂದಿನ ಸಬ್ ಟಾಪಿಕನ್ನು ಅಂದರೆ ಅಭ್ಯಾಸದ ಲೆಕ್ಕಗಳಿದೆ ವಿದ್ಯಾರ್ಥಿಗಳೇ. ಇದ್ರ ಮುಂದೆ ಮಧ್ಯಬಿಂದು ಪ್ರಮೇಯ ಎಲ್ಲ ಬರ್ತಾ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳು ಇದ್ದಾವೆ. ಅವುಗಳನ್ನು ಮುಂದಿನ ಸಬ್ ಟಾಪಿಕನ್ನು ಪಾರ್ಟ್ ಸೆಕೆಂಡಲ್ಲಿ ನೋಡೋಣ. ಇಲ್ಲಿ ಪಾರ್ಟ್ ಫಸ್ಟ್ ಮುಕ್ತಾಯವಾಗುತ್ತೆ. ಮುಂದಿನ ಅವಧಿಯಲ್ಲಿ ಮುಂದಿನ ಸಬ್ ಟಾಪಿಕನ್ನು ತೆಗೆದುಕೊಳ್ಳೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.